ಅನಾದಿ ಸಿದ್ಧಲಿಂಗ ಅನಾದಿ ಸಿದ್ಧಲಿಂಗ ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ ಸ್ವಾಮಿ ಸಿದ್ಧಲಿಂಗ ಶ್ರೀ ಗುರು ಯೋಗಿ ಸಿದ್ಧಲಿಂಗ ಜಗದಾದಿ ಜಗದ ಗುರುವೇ ಜಗ ಜನರ ಕಲ್ಪ ತರುವೆ ಜಗದಾದಿ ಜಗದ ಗುರುವೇ ಜಗ ಜನರ ಕಲ್ಪ ತರುವೆ ಜಗದಾದಿ ಜಗದ ಗುರುವೇ ಜಗ ಜನರ ಕಲ್ಪ ತರುವೆ ಹರಿ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿಯ ಬೀಳು ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿಯ ಬೀಳು ನೀ ಸಿಗದೆ ಉರಿ ಉರಿ ಕಳದೆ ವಿರಳ ನೀ ಸಿಗದೆ ಉರಿ ಉರಿ ಕಳದೆ ವಿರಳ ಮಾತೆಲ್ಲ ಬೀಗಿದಿದೆ ದುಃಖ ಕೊರಳ ಮಾತೆಲ್ಲ ಬೀಗಿದಿದೆ ದುಃಖ ಕೊರಳ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಅನ್ನ ಸೇರದು ನಿಂತೆ ಬಂದುದೆಂದು ಕೂಗುವೆ ಒಂದೇ ಸಮ ಕೃಷ್ಣಯದು ಅನ್ನ ಸೇರದು ನಿಂತೆ ಬಂದುದೆಂದು ಕೂಗುವೆ ಒಂದೇ ಸಮ ಕೃಷ್ಣಯದು ಯಾರು ಅರಿವರು ಹೇಳು ನನ್ನ ನೋವ ಯಾರು ಅರಿವರು ಹೇಳು ನನ್ನ ನೋವ ಕಲ್ಲನಿಸಿ ಕೂಗುತ್ತೀರೆ ದಾಸಿ ಜೀವನ ಕಲ್ಲನಿಸಿ ಕೂಗುತ್ತೀರೆ ದಾಸಿ ಜೀವನ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಒಳಗಿರುವ ಗಿರಿಧರನೆ ಹೊರಗೆ ಬಾರು ಕಣ್ಣೆದುರು ನಿಲ್ತು ಆರೂಪ ತೋರು ಒಳಗಿರುವ ಗಿರಿಧರನೆ ಒಳಗೆ ಬಾರು ಕಣ್ಣೆದುರು ನಿಲ್ತು ಆರೂಪ ತೋರು ಜನುಮ ಜನುಮದ ರಾಗ ನನ್ನ ಪ್ರೀತಿ ಜನುಮ ಜನುಮದ ರಾಗ ನನ್ನ ಪ್ರೀತಿ ನನ್ನೊಳಗೆ ಹರಿಯುವುದು ಅದರ ರೀತಿ ನಿನ್ನೊಳಗೆ ಹರಿಯುವುದು ಅದರ ರೀತಿ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ
ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೇಕು ಜಗದುಳು ಜ್ವಾಕ್ಯಾಗಿರಬೇಕು ಕಾಕಬುದ್ಧಿ ಕಡೆ ಹಾಯಿಸಲಾರದೆ ಲೋಕದ ಗೊಡುವಿ ನಿನಗ್ಯಾಕಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕಬುದ್ಧಿ ಕಡೆ ಹಾಯಿಸಲಾರದೆ ಕಾಕಬುದ್ಧಿ ಕಡೆ ಹಾಯಿಸಲಾರದೆ ಲೋಕದ ಗೊಡುವಿ ನಿನಗ್ಯಾಕಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಬೇಕು ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಬೇಕು ಮಾತು ಬಲ್ಲ ಜ್ಞಾನಿಯ ಕೂಡ ಮಾತು ಬಲ್ಲ ಜ್ಞಾನಿಯ ಕೂಡ ಕೋತಿಯಾಂಗ ಹತ್ತಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ತತ್ವ ಕಲಿಯಬೇಕು ತತ್ವದ ನೀತಿ ತಿಳಿಬೇಕು ತತ್ವ ಕಲಿಯಬೇಕು ತತ್ವದ ನೀತಿ ತಿಳಿಬೇಕು ತತ್ವ ಬಲ್ಲಮ ಜ್ಞಾನಿಯ ಕೂಡ ತತ್ವ ಬಲ್ಲಮ ತತ್ವ ಬಲ್ಲಮ ಜ್ಞಾನಿಯ ಕೂಡ ಕತ್ತಿಯಂಗ ಹತ್ತಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಆಸೆ ಅಳಿಯಬೇಕು ಮನಸ್ಸಿನ ಹೇಸಿಗೆ ತೊಳಿಬೇಕು ಆಸೆ ಅಳಿಯಬೇಕು ಮನಸ್ಸಿನ ಹೇಸಿಗೆ ತೊಳಿಬೇಕು ಆಸೆ ಅಳೆದು ಮನ ಹೇಸಿಗೆ ತೊಳೆದು ಆಸೆ ಅಳೆದು ಮನ ಹೇಸಿಗೆ ತೊಳೆದು ಈಶಮಾತನ ಪಾದ ಹಿಡದಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ತನುವ ನೋಯಿಸಿ
ಮನವ ಬಳಲಿಸಿ ನಿಮ್ಮ ಪಾದ ಹಿಡಿದವರೊಳದೆ ನಿಮ್ಮ ಪಾದ ಹಿಡಿದವರೊಳದೆ ತನುವನೋಜಿಸಿ ಮನವ ಬಳಲಿಸಿ ತನುವನೋಜಿಸಿ ಮನವ ಬಳಲಿಸಿ ನಿಮ್ಮ ಪಾದ ಹಿಡಿದವರೊಳದೆ ನಿಮ್ಮ ಪಾದ ಹಿಡಿದವರೊಳದೆ ನಿಮ್ಮ ಪಾದ ಹಿಡಿದವರೊಳದೆ ನಿಮ್ಮ ಪಾದ ಹಿಡಿದವರೊಳದೆ ತನುವನೋಯಿಸಿ ಮನವ ಬಳಲಿಸಿ ತನುವನೋಯಿಸಿ ಮನವ ಬಳಲಿಸಿ ಈ ನುಡಿ ಸುಡದಿಯುವುದೇ ಈ ನುಡಿ ಸುಡದಿಯುವುದೇ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಈ ನುಡಿ ಸುಡದಿಯುವುದೇ ಈ ನುಡಿ ಸುಡದಿಯುವುದೇ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಶಿವ ಭಕ್ತರ ನೋವು ಅದು ಲಿಂಗದ ನೋವು ಶಿವ ಭಕ್ತರ ನೋವು ಅದು ಲಿಂಗದ ನೋವು ಅದು ಲಿಂಗದ ನೋವು ಅದು ಲಿಂಗದ ನೋವು ತನುವನೋಜಿಸಿ ಮನವ ಬಳಲಿಸಿ ತನುವನೋಜಿಸಿ ಮನವ ಬಳಲಿಸಿ ನಿಮ್ಮ ಪಾದ ಹಿಡಿದವರೊಳದೆ ನಿಮ್ಮ ಪಾದ ಹಿಡಿದವರೊಳದೆ ನಿಮ್ಮ ಪಾದ ಹಿಡಿದವರೊಳದೆ ನಿಮ್ಮ ಪಾದ ಹಿಡಿದವರೊಳದೆ ತನುವನೋಜಿಸಿ ಮನವ ಬಳಲಿಸಿ ತನುವನೋಜಿಸಿ ಮನವ ಬಳಲಿಸಿ ಮನವ ಬಳಲಿಸಿ ಎನ್ನ ಭವಹರಿಯಿತು ಸ ಎಂಬಲ್ಲಿ ಸರ್ವಜ್ಞನಾದೆನು ವ ಎಂಬಲ್ಲಿ ವಚಿಸುವರ ಚೈತನ್ಯಾತ್ಮಕನಾದೆನು ಇಂತಿ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಡಿ ಬೆಳಗುವುದನ್ನು ಕಂಡು ಆನು ನೀನು ಬಸವ 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 ಎನ್ನುತ್ತಿದ್ದನೆ ಯಾವೇಶ್ವರ. ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪೆನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿಲಿಂಗೇಶ್ವರ್ ನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಕೇಡಿಗಿ ಸಂಸ್ಥಾನದ ಪರಮ ತಪಸ್ವಿಗಳು ಪವಾಡ ಪುರುಷರು ನಾಡಿಗೆ ತಪಸ್ಸಿನ ಬೆಳಕನ್ನು ನೀಡಿರ್ತಕ್ಕಂಥ ಲಿಂಗೈಕ್ಯ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ಒಡೆಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನೇ ನೀಡತಕ್ಕಂಥ ಕಾಮಧೇನು ಕಲ್ಪವೃಕ್ಷನೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ
ಒಬ್ಬರು ಇಲ್ಲಿ ಯಾರೇ ದೊಡ್ಡವ್ರು ಕುಂದ್ರಿ ಇಲ್ಲಿ ಅಲ್ಲ ನಾ ಈ ಹಿಂಗೆ ಗಿಡದ ಸಂಧ್ಯಾಗ ನಿಂದ್ರದಂದ ಇವತ್ತು ರೂಢಿ ಹೋಗ್ಯದನಂತ ಮಾಡಿದ್ದೇನ ಹಾಂ ಬರ್ರಿ ಮುಂದೆ ಬರ್ರಿ ಯಾಕೆ ಮಾತಾಡ್ತೀರಿ ಅಲ್ಲಿ ಎಲ್ಲಿ ನಿಂತ್ಕೊಂಡು ಚಂದಾಗಿ ಶಾಂತಾಗಿ ಕುತ್ಕೊಂಡಂತ ಕೇಳಬೇಕು. ಇರ್ಲಿ ಅಲ್ಲೇ ನಿಂದ್ರಲಕ್ಕ ಗಪ್ ನಿಂದಿರ್ಲಿ. ಪರಮ ಪೂಜ್ಯರಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ 60ನೇ ವರ್ಷದ ಪುಣ್ಯಾರಾಧನೆ, ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ 60ನೇ ವರ್ಷದ ಹುಟ್ಟುಹಬ್ಬ. ಈ ಎಲ್ಲ ಕಾರ್ಯಕ್ರಮಗಳ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ 16ನೇ ದಿವಸದ ಸಂಚಾರಿ ಬಸವ ಪುರಾಣದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನನ್ನ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲು ದಯಮಾಡಿಸಿರ್ತಕ್ಕಂಥ ಕೇಡಿಗೆ ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮ ಅರ್ಪಿಸುತ್ತಾ, ಆತ್ಮೀಯರು ಪರಮ ಪೂಜ್ಯರು ಅನುಭಾವಿಗಳಾಗಿರ್ತಕ್ಕಂಥ ಇಂಚಿಗೇರಿಯ ಶಂಭುಲಿಂಗ ಶಿವಾಚಾರ್ಯರಲ್ಲಿ, ಶಿವಪೂರಿನ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳಲ್ಲಿ, ಅಗರಿಕೇಡದ ಪರಮ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳ ದಿವ್ಯ ಚರಣಕ್ಕೆನಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಹೆಂಗಿದಿರಿ ಬೋರುಟಿ ಮಂದಿ? ಆರಾಮಿದಿರಿಲ್ಲ? ಅವ್ರು ಏನೋ ಅಂತಾರ. ಅವ್ರು ಯಾಕೆ ಬಂದಾರ ಅನ್ನೋದೇ ಗೊತ್ತಿಲ್ಲ ನಿಮ್ಗೆ. ಯಾವತ್ತು ಸಂಚಾರಿ ಬಸವ ಪುರಾಣದೊಳಗ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಜ್ಯೋತಿ ರಥಯಾತ್ರೆದೊಳಗ ಈ ಮೆರವಣಿಗೆ ಒಳಗೆ ಪಾಲ್ಗೊಂಡು ಇವತ್ತಿನ ಈ ಪ್ರವಚನದೊಳಗಿಂದ ಪಾಲ್ಗೊಂಡಿರ್ತಕ್ಕಂಥ ಬೋರೂಟಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ಭಕ್ತಾದಿಗಳೇ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ನೀವೆಲ್ಲ ಇಲ್ಲಿಯ ಪರ್ಯಂತರವಾಗಿ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಜ್ಯೋತಿ ರಥಯಾತ್ರೆ ಅನ್ನತಕ್ಕಂಥದನ್ನ ಬಹಳ ಅದ್ದೂರಿಯಾಗಿ ಮಾಡ್ಕೊಂಡು ತಂದ್ರಿ. ಎಷ್ಟು ಅದ್ದೂರಿ ಎತ್ತಿಕೊಂಡಂತ ಕೇಳಿದ್ರೆ ಸುಮಾರು 18 ಊರುಗಳಿಂದ ಪಾದಯಾತ್ರೆ ಅಂತ ನಾವು ಮಾಡಿದ್ವಿ. ಎಷ್ಟು ಊರ್ರಿ? 18 ಊರ. ಈ 18 ಗ್ರಾಮಗಳನ್ನು ಪ್ರತಿಯೊಂದು ಊರಿಗೆ ನಾವು ಹೋಗಿ ಬಸವ ಪುರಾಣ ಅಂತಕ್ಕಂಥ ಹೇಳಿ ಆ ಊರೊಳಗೆಲ್ಲ ವೈಭವದೊಳಗೆ ಮೆರವಣಿಗೆ ಏನಂತಕ್ಕಂಥ ಮಾಡಿದ್ರು. ಆದ್ರೆ ಒಂದು ಏನು ಖುಷಿ ಆಯ್ತು ಅತ್ತಿಕೊಂಡಂತ ಕೇಳಿದ್ರೆ ಈ 18ನೇ ಊರೊಳಗೆ ಮಾಡಿರ್ತಕ್ಕಂಥ ಮೆರವಣಿಗೆನೇ ಬೇರೆ, ಯಾವ ಬೋರುಟಿ ಗ್ರಾಮದೊಳಗಿಂದ ಭಕ್ತಿಯಿಂದ ಮಾಡಿರ್ತಕ್ಕಂಥ ಮೆರವಣಿಗೆನೇ ಬಹಳ ಅದ್ದೂರಿ ಆಗಿರ್ತಕ್ಕಂಥ ವೈಭವದ ಮೆರವಣಿಗೆ ಅನ್ನತಕ್ಕಂಥದ್ದನ್ನು ನೀವೆಲ್ಲ ಮಾಡಿದ್ರೆ ಅದನ್ನು ನೋಡಿ ನಿಜವಾಗ್ಲೂ ಕೂಡ ಭಾಳ ಖುಷಿ ಅಂತಕ್ಕಂಥ ಅನ್ನಿಸ್ತು. ನಾವು ಭಕ್ತರಾಗಿರ್ತಕ್ಕಂಥವ್ರು ಏನು ಮಾಡಬೇಕಂತ ಕೂಡ ಕೇಳಿದ್ರೆ ಮಹಾತ್ಮರಿಂದ ಖುಷಿ ಒಳಗಿಂದ ಇರಬೇಕು. ಯಾವ ನಾಡಿನೊಳಗ ಯಾವ ತಾಣದ ಒಳಗ ಮಹಾತ್ಮರು ದುಃಖದೊಳಗ ಇರ್ತಾರೋ, ಯಾವ ತಾಣದ ಒಳಗಿಂದ ಮಹಾತ್ಮರ ಮನಸ್ಸಿಗೆ ನೋವು ಹಾಕೋದೋ ಏನ್ರಿ, ಆ ನಾಡ ಆ ಗ್ರಾಮ ಯಾವತ್ತೂ ಕೂಡ ಉದ್ಧಾರ ಆಗಕ್ಕಿಂದ ಆಗಂಗಿಲ್ಲ. ನಾವೆಲ್ಲ ಮಾಡಬೇಕಾಗಿರ್ತಕ್ಕಂಥ ಎಂಥ ಕೆಲಸ ಹತ್ತುಕೊಂಡ ಕೇಳಿದ್ರೆ ಇಲ್ಲ, ಎಲ್ಲ ಪೂಜ್ಯರು ನಾವೆಲ್ಲ ಟ್ರಾಕ್ಟರ್ದಾಗಿಂದ ಕುತ್ಕೊಂಡಂದ ಮಾತಾಡ್ತಿದ್ವಿ. ಏನ್ರಿಪ್ಪ ಇದು ಏನ್ರಿ ನೋಡಕ್ಕಿಂದ ಮಹಾರಾಷ್ಟ್ರ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಇದ್ರು ಒಂದು ಕಡೆಗೆ ಅಲ್ಲಿ ಇನ್ನೊಂದು ಬೋರುಟಿ, ಅದಕ್ಕೆ ಯಾವ ಬೋರುಟಿ ಅಂತಾರಲ್ರಿ? ಚಿಕ್ಕ ಬೋರುಟಿ, ಕಾಸಿಲಿಂಗ ಬೋರುಟಿ. ಅವ್ರಲ್ಲಿ ಏನೋ ಕಾರ್ಯಕ್ರಮ ಇಲ್ಲ, ಬರೀ ನಾವು ಸನ್ಮಾನ ಮಾಡಿಬಿಡ್ತೀವಿ ತಿಳ್ಕೊಂಡ್ರೆ ಅವರು ಕೂಡ ಅಲ್ಲಿ ಮೆರವಣಿಗೆ ಮಾಡ್ಕೊಂಡದ್ದು ನಮ್ಮನೆಂದ ತಂದೆಂದ ಈ ಬೋರುಟಿಗೆ ಅಂದ ಬಿಟ್ರು. 2 ಗ್ರಾಮದವರಿಂದ ಕುಡ್ಕೊಂಡು ಎಷ್ಟು ವೈಭವದ ಮೆರವಣಿಗೆ ಎತ್ತಿಕೊಂಡ ಕೇಳಿದ್ರೆ ಎಲ್ಲ ಸ್ವಾಮಿಗಳು ಅನ್ನಕತ್ತಿದ್ರು, ಬೋರುಟಿ ಊರಿಂದ ಸಾಣದದ ಸುಮ್ಮಂದ ಒಂದು ತೊಡೆ ಮಂದಿ ಅಂದ ಇರ್ತಾರೆ, ಎಲ್ಲ ಕಡೆ ಆದಂಗೆ ಆಗಂಗಿಲ್ಲ ಅದು ತಿಳ್ಕೊಂಡು ನಾವು ಮಾತಾಡ್ಕೋತಿಂದ ಬಂದಿದ್ವಿ. ಯಾವಾಗ ನಾವು ಮಾತಾಡ್ಕೋತಿಂದ ಬಂದು ನಮ್ಮನ್ನು ಟ್ರಾಕ್ಟರ್ದಾಗಿಂದ ಕುಂದರ್ಸಿ ಏನ್ರಿ ಕುಂಭಗಳು ಆರತಿಗಳು ಎಲ್ಲಿ ಕುಂತಿದ್ರೆ ಅವ್ರು ಬಂದರು ನೋಡ್ರಿ. ಏನ್ರಿ ಕುಂಭ ಹಿಡಿದಿರ್ತಕ್ಕಂಥ ತಾಯಂದ್ರು ಆರತಿ ಹಿಡಿದಿರ್ತಕ್ಕಂಥವ್ರು ಬಂದ್ರಲ್ಲ, ಯಾವಾಗ ಅವರೆಲ್ಲ ಬಂದು ಕೂಡ ನಾವು ಅಂದೀವಿ, ಅಪ್ಪವ್ರ ಇದೇನು ಮೆರವಣಿಗೆ ರಾತ್ರಿ ಬಂದ್ರು ತನ ಮುಗಿಯಂಗೆ ಕಾಣಂಗಿಲ್ಲ ಅಂದೀವಿ ನಾವು. ಏನ್ರಿ
ಯಾಕೆ ಹತ್ತುಕೊಂಡ ಕೇಳಿದ್ರೆ ನಿಮ್ಮಲ್ಲಿ ಅಟ್ಟು ಭಕ್ತಿ ಇದೆ, ನಿಮ್ಮಲ್ಲಿ ಅಟ್ಟು ಅಂದ್ರೆ ಶಕ್ತಿ ಇದೆ. ಬಸವಣ್ಣ ಒಂದು ಮಾತನ್ನು ಹೇಳ್ತಾನೆ, ಭಗವಂತ ಯಾರಿಗೆಂದ ಒಲಿತಾನ, ಪರಮಾತ್ಮದ ಯಾರಿಗೆಂದ ಪ್ರತ್ಯಕ್ಷನಾಗ್ತಾನೆ, ಪರಮಾತ್ಮ ಯಾರಿಗೆಂದ ಒಲಿತಾನ ಹತ್ತುಕೊಂಡದಕ್ಕೆ ಕೇಳಿದ್ರೆ ಬಸವಣ್ಣವರಂದ ಒಂದು ಮಾತು ಹೇಳ್ತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯನು ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯನು ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರಿಯ ವಿಷಯ ಹೋಯಿತು, ವೇದವ ನೋದಿದ ಬ್ರಹ್ಮನ ಶಿರವು ಹೋಯಿತು. ನಾದಪ್ರಿಯನವಲ್ಲ ವೇದಪ್ರಿಯನವಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಹತ್ತುಕೊಂಡನಂತ ಮಾತ ಬಸವಣ್ಣವರಿಂದ ಯಾವ ರೀತಿಯಾಗಿ ಹೇಳ್ತಾರಲ್ಲ, ಹಂಗ ಪರಮಾತ್ಮ ಯಾರಿಗೆ ಒಲಿತಾನ ಹತ್ತುಕೊಂಡದಕ್ಕೆ ಕೇಳಿದ್ರ ಭಾಳ ಜೋರಿಂದ ದನಿ ತೆಗೆದಿಂದ ಪದ ಹಾಡೋದ್ರಿಂದ ಪರಮಾತ್ಮ ಒಲಿತಾನ ಹತ್ತುಕೊಂಡ್ರ ಒಲೆಯಂಗಿಲ್ಲ. ನಾವು ಭಾಳ ಜೋರಾಗಿ ಮಂತ್ರ ಹೇಳ್ತೀವಿ ಹತ್ತುಕೊಂಡ್ರೆ ಪರಮಾತ್ಮನ ಒಲೆಯಂಗಿಲ್ಲ. ಪರಮಾತ್ಮನನ್ನು ಹೊಲಸ್ಕೋಬೇಕಾಗಿತ್ತು ಅಂದ್ರೆ, ಪರಮಾತ್ಮನನ್ನು ಕಾಣಬೇಕಾಗಿತ್ತು ಅಂದ್ರೆ ಆ ಪರಮಾತ್ಮನಿಗೆ ಏನು ಬೇಕು ಹತ್ತುಕೊಂಡದೆ ಕೇಳಿದ್ರ ಇವು ಯಾವ ಸಂಗೀತ ಮಂತ್ರನ ತಗೊಂಡ ಬೇಕಾಗಿಲ್ಲ. ಹಾಗಾದ್ರೆ ಪರಮಾತ್ಮ ಯಾವಾಗ ಒಲಿತಾನೆ ಹತ್ತುಕೊಂಡು ಕೇಳಿದ್ರ ನಮ್ಮಲ್ಲಿ ಇರ್ತಕ್ಕಂಥ ನಿಶ್ಚಲವಾಗಿರ್ತಕ್ಕಂಥ ಭಕ್ತಿಯಿಂದ ಪರಮಾತ್ಮನ ಧ್ಯಾನ ಮಾಡಿದ್ರೆ ಸಾಕು, ಆ ಪರಮಾತ್ಮನ ನಮಗೆಂದ ಒಲಿತಾನೆ. ಏನ್ರಿ, ಪರಮಾತ್ಮನ ತಗೊಂಡ ಒಲಿತಾನೆ. ನಾವು ಏನು ಮಾಡೋದು ಬೇಕಾಗಿಲ್ಲ. ಬಸವಣ್ಣವರನ್ನ ಅದಕ್ಕಾಗಿ ಇವತ್ತಿನ ಜಗತ್ತಿನೊಳಗ ಇಡೀ ಬಸವಣ್ಣನವರಿಂದ ಯಾಕೆ ಮೆರಿಲಿಕ್ಕತ್ತಾರೆ, ಬಸವಣ್ಣನ ವಚನ ಸಾಹಿತ್ಯಗಳನ್ನ ಯಾಕೆ ಮೆರಿಲಿಕ್ಕತ್ತೆ ಹತ್ತುಕೊಂಡದೆ ಕೇಳಿದ್ರ ಬಸವಣ್ಣನವರಿಂದ ಆಡಂಬರವಾಗಿರ್ತಕ್ಕಂಥ ಯಾವುದು ಕೂಡ ಮಾಡಲಿಲ್ಲ. ಬಸವಣ್ಣವರು ಬರೀ ಕೇವಲ ಅಂದ ಅದಕ್ಕಾಗಿನೇ ಬಸವಣ್ಣವ್ರಿಗೆ ಒಂದು ಬಿರುದು ಕೊಟ್ಟರು ಅವತ್ತ. ಈಗ ಹೆಂಗಂದ ಡಾಕ್ಟರೇಟ್ ಅಂತ ಕೊಡ್ತಾರ, ಹೆಂಗಂದ ಇನ್ನಿತರಿಂದ ಪ್ರಶಸ್ತಿಗಳನ್ನ ಕೊಡ್ತಾರಲ್ಲ, ಆದ್ರೆ 12ನೇ ಶತಮಾನದೊಳಗೆ ಬಸವಣ್ಣಗೆ ಒಂದು ಪ್ರಶಸ್ತಿ ಕೊಟ್ಟರು. ಅದು ಯಾವ ಪ್ರಶಸ್ತಿ ಎತ್ತುಕೊಂಡದೆ ಕೇಳಿದ್ರ ಭಕ್ತಿ ಭಾಂಡಾರಿ ಎತ್ತುಕೊಂಡಂತ ಪ್ರಶಸ್ತಿ ಕೊಟ್ಟರು ಬಸವಣ್ಣವ್ರಿಗೆ. ನೋಡ್ರಿ, ಅವತ್ತಿನ ದಿನಮಾನದೊಳಗೆ ಅಂದ ಪ್ರಶಸ್ತಿಗಳಂತವು ಏನ್ರಿ 12ನೇ ಶತಮಾನದೊಳಗೆ ಕೊಡ್ತಕ್ಕಂಥ ಪ್ರಶಸ್ತಿ ಏನ್ರಿ, ಬರೀ ಅವರ ಒಂದು ವಚನದ ಮೇಲೆ ಅಂದ ಇವತ್ತು ನಾವೆಲ್ಲ ಡಾಕ್ಟರೇಟ್ ಅಂತ ಮಾಡಕತ್ತೀವಿ. ಒಂದೊಂದು ವಚನಕ್ಕಿಂತ ಎಷ್ಟು ಕಿಮ್ಮತ್ತಿತ್ತು. ಇವರು ಶರಣರಿಂದ ಮಾತಾಡಿರ್ತಕ್ಕಂಥ ಮಾತುಗಳು ಇವು ವಚನ ಅಂತಂದ್ರೆ ಏನು ಬೇರೆದೇನಲ್ಲ. ಅವ್ರು ಏನು ಮಾತಾಡ್ಯಾರಲ್ಲ ಅವೆಲ್ಲವೂ ಕೂಡ ವಚನ. ಅದು ನಾವು ಮಾತಾಡಿದ್ದು ಏನ್ರಿ, ಶರಣರು ಮಾತಾಡಿರ್ತಕ್ಕಂಥದ್ದು ವಚನಗಳಾದವು. ನಾವು ಮಾತಾಡಿದ್ದು ನಮ್ಮ ಪಚನ ಆಗಲ್ಲ, ಹೌದಲ್ರಿ? ಶರಣರ ಮಾತಿನಿಂದ ಊರೊಳಗಿಂದ ಶಾಂತಿ ಸಮಾಧಾನ ತಗೊಂಡು ನಡೀತದೆ. ನಮ್ಮ ಮಾತಿನಿಂದ ಊರಾಗಿಂದ ಬೆಂಕಿ ಹತ್ತವಿಲ್ರಿ. ಮಾತಿನಿಂದಲೇ ಜಗಳ, ಮಾತಿನಿಂದಲೇ ವಿರೋಧ, ಮಾತಿನಿಂದಲೇ ಎಲ್ಲಾನು. ಮನೆಯಾಗಿಂದ ಗಂಡ ಹೆಂಡತಿ ಜಗಳ ಆಡೋದು ಎದ್ರ ಸಲುವಾಗಿ ಜಗಳ ಆಡ್ತೀರಿ? ಏನಾದ್ರೆ ಏನೋ ಹೊಳ್ಳಿ ಏನೋ ಅಂದ್ರಂದ್ರೆ ತಿತ್ತಿರ್ಲತ್ತಿ. ಯಾಕ್ರಿ? ಮಾತಿನಿಂದ ಜಗಳ ಇಲ್ಲ, ಮಾತಿನಿಂದ ಜಗಳ. ಯಾವಾಗಂದ ಏನ ಎತ್ತುಕೊಂಡಂದಾಗ ಏನ್ರಿ ಎತ್ತುಕೊಂಡಂದ್ರ ಅಲ್ಲೊಂದು ಪ್ರೀತಿ ಇರ್ತದ. ಮಾತಿನಿಂದಲೇ ಪ್ರೀತಿ, ಮಾತಿನಿಂದಲೇ ವಿರೋಧ, ಮಾತಿನಿಂದಲೇ ಹಾಗೆ ಏನ್ರಿ, ಇವೆಲ್ಲ ಎದರಿಂದ ಬರ್ತಾವ ಹತ್ತುಕೊಂಡ ಕೇಳಿದ್ರ ಮಾತಿನಿಂದ ಬರ್ತವೆ ಹೊರತಾಗಿ ಏನ್ರಿ ಬೇರೆದು ಯಾವುದನ್ನು ಕೂಡ ಅಲ್ಲ. ಅದಕ್ಕಾಗಿನೇ ಬಸವಣ್ಣವರಿಂದ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಅನ್ನಂಗಂದ ನಾವು ಮಾತಾಡಬೇಕು. ಯಾರು ಮೆಚ್ಚಬೇಕು? ನಮ್ಮ ಮಾತು ಕೇಳಿದ್ರ ಯಾರು ಮೆಚ್ಚಬೇಕ್ರಿ? ನಾವು ಮಾತಾಡ್ತಕ್ಕಂಥ ಮಾತುಗಳನ್ನು ಕೇಳಿದ್ರ ಎಲ್ಲರ ಬರೇ ಮನುಷ್ಯರು ಮೆಚ್ಚೋದಲ್ಲ. ನಾವು ಇಲ್ಲಿ ಇವತ್ತು ಮಾತಾಡ್ತೀವಲ್ಲ, ನಾವು ಮಾತುಗಳು ಹೆಂಗದ ಬತ್ತುಕೊಂಡು ಕೇಳಿದ್ರೆ ಒಂದು ಗಂಡ ಹೆಣ್ಣಿನ ಮೆಚ್ಚಿಸ್ಕೊಳಕ್ ಮಾತಾಡ್ತದೆ, ಒಂದು ಹೆಣ್ಣಿಂದ ಗಂಡಿನ ಮೆಚ್ಚಿಸ್ಕೊಳಕ್ಕೆ ಮಾತಾಡ್ತದೆ. ಇದು ಒಂದು ಹೆಣ್ಣ ಒಂದು ಗಂಡ ಮೆಚ್ಚಿಸ್ಕೊಳ್ತಕ್ಕಂಥದಕ್ಕಲ್ಲ. ಶರಣರು ಬಸವಣ್ಣವರೊಂದು ಮಾತು ಹೇಳ್ತಾರೆ, ಯಾರು ಮೆಚ್ಚಬೇಕು? ಎಲ್ಲರ ಊರೊಳಗಿರ್ತಕ್ಕಂಥ 4 ಮಂದಿ ಮೆಚ್ಚೋದಲ್ಲ. ನಾವು ಮಾತಾಡ್ತಕ್ಕಂಥ ಮಾತುಗಳನ್ನು ಕೇಳಿದ್ರ ಅದನ್ನು ಯಾರು ಮೆಚ್ಕೋಬೇಕಂತಕೊಂಡು ಕೇಳಿದ್ರ ಸಾಕ್ಷಾತ್ ಪರಮಾತ್ಮನೇ ಆ ಮಾತುಗಳನ್ನು ಕೇಳಂದ ಮೆಚ್ಕೋಬೇಕಂತೆ. ಭಗವಂತ ಮೆಚ್ಚಬೇಕು. ಭಗವಂತ ನಮ್ಮ ಮಾತುಗಳು ಕೇಳಿದ್ರೆ ಹೌದು ಹೌದು ಅನ್ಬೇಕಂತ. ಏನ್ರಿ, ಮಾತಾಡೋದು ಒಂದು ಕಲೆ ಅದ. ಬಿಟ್ರಿ ಏನ್ರಿ, ಮಾತಾಡೋದು ಒಂದು ಕಲೆ ಅದ. ಸುಮ್ಮನೆ ಮಾತಾಡ್ತೀವಿ ಹತ್ತುಕೊಂಡ್ರೆ ಮಾತು ಹತ್ತುಕೊಂಡದಲ್ಲ. ಯಾವನೋ ಒಬ್ಬವ ಏನ್ರಿ ಅಕ್ಕಲ್ ಕೊಡಕ್ಕೆ ಹೋಗಿದ್ದ. ಯಾವಾಗಿಂದ ಅಕ್ಕಲ್ ಕೊಡಕ್ಕೆ ಹೋಗಿದ್ದ, ಅಗದಿ ಏನೋ ಮಾಲ ತೊಗರಿ ಗಿಗರಿ ಹಾಕಿದ್ದ, ಅಡತಿಗೆ ಕಿಸೆದಾಗ ರೊಕ್ಕಿದ್ದು. ಮಾರ್ಕೆಟ್ನೊಳಗಿಂದ ತಿರುಗಾಡಕತ್ತಿದ್ದಮ್ಮ. ಏನ್ರಿ, ಮಾರ್ಕೆಟ್ನೊಳಗ ಯಾರು ತಿರುಗಾಡಕತ್ತಾರ? ಇವೇನ ತೊಗರಿ ಗಿಗರಿ ಒಯ್ದು ಮಾರಿ ಬರ್ತಿದ್ನಲ್ಲ, ಕಿಸೆದಾಗ ರೊಕ್ಕ ಇತ್ತು, ಕೈಯಾಗಿಂದ ಬ್ರಿಸ್ಟಲ್ ಸಿಗರೇಟ್ ಹಿಡ್ದಿದ್ದ. ಸಿಗರೇಟ್ ಹಿಡ್ಕೊಂಡು ಸೇತು ಹೋದು ಸುಮ್ಮ ಮಾರ್ಕೆಟ್ನೊಳಗೆ ತಿರುಗಾಡಕತ್ತಿದ್ದ. ತಿರುಗಾಡ್ತಾ ಇರುವಂಥ ಪ್ರಸಂಗದೊಳಗೆ ಅಲ್ಲೊಂದು ಬೋರ್ಡ್ ಕಾಣಿತು. ಏನು ಬೋರ್ಡ? ಮಾತು ಮಾರುವ ಅಂಗಡಿ ಎತ್ತಿಕೊಂಡಂದು ಬೋರ್ಡ್ ಕಾಣುತ್ತೆ. ಏನು ಮಾರೋದ್ರಿ?
ಈಗ ಹೆಂಗೆ ಅಂದ್ರೆ ಸ್ಟೇಷನರಿ ದುಕಾನ ಇವೆಲ್ಲ ಇರ್ತಾವಲ್ಲ, ಕಿರಾಣ ಸ್ಟೋರ್ ಏನ್ರಿ, ಇವೆಲ್ಲ ಕ್ಲಾತ್ ಸೆಂಟರ್, ಅವ್ರ ಹೆಸರುಗಳು ಇಟ್ಟಿರ್ತಾರಲ್ಲ. ಏನು ಇಟ್ಟಿರ್ತಾರ? ಅಕ್ಕ ಮಾದೇವಿ ಕ್ಲಾತ್ ಸೆಂಟರ್, ಮಹಾತ್ಮ ಗಾಂಧೀಜಿ ಹೇರ್ ಕಟಿಂಗ್ ಸಲೂನ್, ಹಿಂಗೆಲ್ಲ ಇಟ್ಟಿರ್ತಾರಿಲ್ಲ. ಹಂಗ ಇವ ಬೋರ್ಡ್ ಹಾಕ್ಯಾನ. ಏನಂತ ಬೋರ್ಡ್ ಹಾಕ್ಯಾನ? ಮಾತು ಮಾರುವ ಅಂಗಡಿ ಎತ್ತುಕೊಂಡ ಬೋರ್ಡ್ ಹಾಕ್ಯಾನ. ನೋಡ್ರಿ, ಮಾತು ಮಾರುವ ಅಂಗಡಿಯಾಗ ಅಂದ್ರೆ ಏನಿರ್ತದ್ರಿ? ಬರೀ ಒಂದು ಕುರ್ಚಿ ಹಾಕೊಂಡು ಕೂತಿದ್ದವ ಅಂಗಡಿಯಾಗ. ಇವ ಅಂದ ಮಾತು ಮಾರುವ ಅಂಗಡಿ ಎತ್ತುಕೊಂಡ್ ಹಾಕ್ಯಾರ. ಅದು ಎಂಥ ಮಾತಾರ ಹೇಳ್ತಿರ್ಬೇಕು. ಹೋದ ದುಕಾನಕ್ಕೆ ಹೋದ, ಏನ್ರಿ ಅಣ್ಣವ್ರ ಯಾವ ಮಾತು ಹೇಳ್ತೀರಿ? ನೀ ರೊಕ್ಕ ಕೊಟ್ಟು ಕೇಳು, ಹಂಗೆ ಪುಗ್ಶೆಟ್ಟಿ ಹೇಳಂಗಿಲ್ಲ. ಏಟ್ಕೊಂದು ಮಾತು, 2,000 ರೂಪಾಯಿಗೊಂದು ಮಾತು. ಅದೆಂಥವು ಹೇಳ್ತೀರಿ ಅನ್ನ? ರೊಕ್ಕ ಕೊಡು ಹೇಳ್ತೀನಿ ಅಂದ್ರು. ಏನ್ರಿ ಅವ ಮಾತು ಮಾರ್ಲಕ್ಕೆ ಕೂತಾನ. ಯಾವಾಗಂದ ಮಾತು ಮಾರಕ್ಕೆಂದ ಕುಂತಾನ, ಅವಾಗ ಇವೇನಂದ ಹೋದ ರುಗಲಕ್ಕೆ 2,000 ರೂಪಾಯಿ ಎಂಥ ಮಾತಾರು ಹೇಳ್ತಿರ್ಬೇಕಂತ ತಿಳ್ಕೊಂಡು ಪಾಪ ಕಿಸೆದಾಗಂದ ಅದೇ ತೊಗರಿ ಮಾರಿ ರೊಕ್ಕ ಇತ್ತು ಲಕ್ಷಗಟ್ಲೆ, ಅದ್ರಾಗ 2,000 ರೂಪಾಯಿ ತೆಗೆದು ನಮ್ಗೊಂದು ಮಾತು ಹೇಳ್ರಿ ಅಂದ. ಯಾವಾಗ ಅವ 2,000 ರೂಪಾಯಿ ತಗೊಂಡು ಅವ ಏನು ಮಾತು ಹೇಳ್ದ? ಎಲ್ಲಿ ಜಗಳ ನಡೀತದ ಅಲ್ಲಿ ನಿಂತು ನೋಡಬೇಡ ಹೋಗು ಅಂದ. ಎಲ್ಲಿ ಜಗಳ ನಡೀತದ ಅಲ್ಲಿ ನಿಂತು ನೋಡಬೇಡ ಹೋಗು ಅಂದ. ಇವ ಅಂದ ಇದು ಮಾತಾ ಅಂದವ. ಇದು ಎಲ್ಲ ಗೊತ್ತದ ನಮ್ಮ ಕತ್ತಿ, ನಮ್ಮ ರೊಕ್ಕ ನಮ್ಗೆ ಕೊಡೋಣ ಕೊಟ್ಟ ಒಂದು ಕಪಾಳಕ್ಕ ನಾವು ಈಗ ಮಾತು ಹೇಳಿನ ಅಂದಾಗ ಮುಗಿದು ಹೋಯ್ತು. ನಡಿ 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 ಅಂಗಡಿ ಹಂಗೆ ದಬ್ಬದೈದು ತಲೆ ತುರ್ಸ್ಕೋತ ಬತ್ತು ಬಸ್ ಸ್ಟ್ಯಾಂಡಿಗೆ. ಏನ್ರಿ ಬಸ್ ಸ್ಟ್ಯಾಂಡಿಗೆ ಬಂದೆ ಏನ್ರಿ ಬಸ್ನ್ಯಾಗ ಕುತ್ಕೊಂಡಂದ ಸುಮ್ಸುನೆ ಅಂದ ಒಂದು ಉಳ್ಳಿ ಹೊಟ್ಟೆಗೆ ಇಲ್ಲ ನೆತ್ತಿಗೆ ಇಲ್ಲ ಸುಮ್ಸುನೆ 2,000 ರೂಪಾಯಿ ಹಾದುವಲ್ಲ ತಿಳ್ಕೊಂಡ ತಲೆ ತುರ್ಸ್ಕೋತ ಊರಿಗೆ ಬಂದು ಇಳ್ದ ಬೋರೊಟ್ಟಿಗೆ. ಬಸ್ ಸ್ಟ್ಯಾಂಡ್ನಾಗ ಇಳಿಯೋದ್ರಾಗ ಊರು ಗೌಡ ಕುಲಕಡಿ ಹೊಡೆಪೆಟ್ಟ ಆಡ್ಲಕತ್ತಿದ್ದು. ಅಲ್ಲರ 2,000 ರೂಪಾಯಿ ಕೊಟ್ಟು ಕೇಳಿ ಬಂದಾನ. ಏನ್ರಿ ಹೋಗ್ಬೇಕಿಲ್ಲ ತಲೆ ತೆಳಕ್ ಮಾಡ್ಕೊಂಡು ಅಗದಿಯಿಂದ ಕೈ ಕಟ್ಕೊಂಡಿತ್ತು. ಹಿಂಗ ಯಾರು ಹೊಡಿತಾರ ಯಾರು ಬೈತಾರ ಹಿಂಗೆ ನಿಂತ್ಕೊಂಡು ನೋಡ. ಯಾವಾಗ ಇವ್ರು ಗೌಡ ಕುಲಕರ್ಣಿಗೆ ಹೊಡಿತಾನ, ಕುಲಕರ್ಣಿ ಗೌಡಗೆ ಹೊಡಿತಾನೆ. ಇವನ ತಲೆ ಅವ ಮಾಡದ, ಅವನ ತಲೆ ಇವ ಮಾಡದ. ಹೇಳ್ತೇನೆ ನಿಮಗ, ಇಬ್ರು ರಾಮ ರಕ್ತ ಆಯ್ತು. ಮುಂದೆಂದ ಕೇಸಿಂದ ಪೊಲೀಸ್ ಸ್ಟೇಷನ್ಗೆ ಹೋಯ್ತು, FR ಆಯ್ತು. ಕೇಸಿಂದ ಕೋರ್ಟ್ಗೆ ಹೋಯ್ತು. ಯಾವಾಗಿಂದ ಕೋರ್ಟಿಗೆ ಹೋಯ್ತು. ಮುಂದ ಇದನ್ನು ಒಂದೇ ದಿವಸ ಮುಗಿತಾನ್ರಿ ಕೋರ್ಟಿಗೆ ಹೋದ್ರ. ಯಾವಾಗಿಂದ ತಿಂಗಳಾಯ್ತು, 6 ತಿಂಗಳಾಯ್ತು, ವರ್ಷ ಆಯ್ತು. ವರ್ಷ ಆದ ಬಳಿಕ ಏನ್ರಿ ಒಂದು 5-6 ತಿಂಗಳಾಗಿತ್ತು. ಮತ್ತು ಇವ್ರ ಪರವಾಗಿಂದ ಸಾಕ್ಷಿ ಹೇಳೋರು ಕರ್ಕೊಂಬ ಅಂದ್ರೆ ಅವ್ರು ವಕೀಲರು. ಯಾರು ನೋಡಿದ್ರು ಸಾಕ್ಷಿ? ಗೌಡ ಕುಲಕರ್ಣಿಗೆ ಹೊಡೆದಾನೋ, ಕುಲಕರ್ಣಿ ಗೌಡಗೆ ಹೊಡೆದಾನೋ, ಇದು ಸಾಕ್ಷಿ ಹೇಳ್ಬೇಕಲ್ಲ. ಯಾರು ನೋಡಿದವರು? ಇವನೇ ನೋಡಿದ್ದ. 2,000 ರೂಪಾಯಿ ಕೊಟ್ಟು ಕೇಳಿ ಬಂದನಲ್ಲ, ಇವನೇ ನೋಡ್ಯಾನ. ಯಾವಾಗಂದ ಇವನು ಮನೆಗೆ ಗೌಡ ಬಂದ, ಮಗನ ನೀನೇ ಒಬ್ಬ ನೋಡ್ದವ ನಮ್ಮ ಜಗಳಾಡಿದ್ದು. ಯಾವಾಗಿಂದ ಗೌಡ ಅಂತಾನೆ ಕುಲಕರ್ಣಿನೇ ನನ್ನ ತಲೆಗಿಂದ ಹೊಡೆದಾನ ಹತ್ಕೊಂಡು ನೀನು ನನ್ನ ಪರವಾಗಿಂದ ಸಾಕ್ಷಿ ಹೇಳಬೇಕು. ಒಂದ್ ವೇಳೆ ನನ್ನ ಸಾಕ್ಷಿ ಹೇಳಿಲ್ಲ ಅಂದ್ರೆ ಮಗನ ಈ ಊರಾಗ ಜೀವನ ಹೆಂಗೆ ಕಳಿ ಅಂದ. ಇವ ಹೇಳಿ ಇಟ್ಟು ಇಲ್ರಿ ಗೌಡ್ರ ನಿಮ್ಮಂಗೆ ಹೇಳ್ತೀನಿ ರೀ ಇವ ಅಂದ. ಅಂದಿವ ಈ ಕಡೆ ಹೋಗುದ್ರಾಗ ಕುಲಕರ್ಣಿ ಬಂದ. ಯಾವಾಗಿಂದ ಕುಲಕರ್ಣಿ ಅಂತಾನ, ಮಗನ ಗೌಡನೇ ನನಗಿಂದ ಹೊಡೆದಾನ ತಗೊಂಡು ನನ್ನ ಪರವಾಗಿಂದ ಸಾಕ್ಷಿ ಹೇಳಬೇಕು. ಒಂದು ವೇಳೆ ಸಾಕ್ಷಿ ಹೇಳಿಲ್ಲ ತಗೊಂಡ್ರ, ಒಂದು ವೇಳೆ ಸಾಕ್ಷಿ ಹೇಳಿಲ್ಲ ಅಂದ್ರ ನಿನ್ನ ಕಾಗದ ಪತ್ರ ಎಲ್ಲ ನನ್ನ ಬಲ್ಲಿ ಅವ ಮಗನ, ನೀ ಹೆಂಗೆ ಜೀವನ ಕಳಿತಿದ್ದಿ ಕಳಿ ಎತ್ತಿಕೊಂಡಂದು ಇವ್ರ ಹೇಳ್ತೀನಿ ನಿಮಗ. ಇದು ಹುಚ್ಚಾದಂಗೆ ಆಯ್ತು. ಯಾರ ಪರವಾಗಿ ಹೇಳ್ಬೇಕ್ರಿ? ಗೌಡನ ಪರವಾಗಿ ಹೇಳಿದ್ರ ಕುಲಕರ್ಣಿಗೆ ಸಿಟ್ಟ, ಕುಲಕರ್ಣಿ ಪರವಾಗಿ ಹೇಳಿದ್ರ ಗೌಡಿಗೆ ಸಿಟ್ಟ. ಹೆಂಗೆ ಮಾಡ್ಬೇಕೀಗ? ಇವ ಚಿಂತೆಗೆ ಬಿದ್ದ. ಕೊನೆಗಿಂದ ಎಲ್ಲಿಗೆ ವಾದ? ಮತ್ತೆ ಹೊಳ್ಳಿ ಅಕ್ಕಲಕೋಟೆಗೆ ವಾದ. ಯಾವಾಗಿಂದ ಅಕ್ಕಲಕೋಟೆಗಿಂದ ವಾದ? ನಮ್ದು ಹಿಂಗಿಂಗ ಆಗ್ಯದ್ರಿ ಪರಿಸ್ಥಿತಿ, ನಮ್ಗೊಂದು ಮಾತು ಹೇಳ್ರಿ ಅಂದ. ನೋಡ್ರಿ, ಮೊದಲಿಂದ ಇದೇನು ಮಾತು ಅಂದಿದ್ದ. ಈಗ ನಮಗೆ ಇನ್ನೊಂದು ಮಾತು ಹೇಳ್ರಿ. 2,000 ರೂಪಾಯಿ ಅಂದ್ರೆ ಅವರು 2,000 ರೂಪಾಯಿ ಯಾವಾಗಿಂದ ಹೋದ್ರ ಹೋಗಲ್ಲ ಕತ್ಕೊಂಡು 2,000 ರೂಪಾಯಿ ಕೊಟ್ಟು ಕೂಡಲೇನ ನಮಗೊಂದು ಮಾತು ಹೇಳ್ರಿ ಅಂದ. ಮಾಡ್ದ. ಏನಿದು ಅಂದವ. ಇದೇ ಮಾತು ಅಂದವ. ಇದೇನು ಮಾತದು? ಬರೀ ಮಾಡ್ಯಾನ ಮಾತಾತ. ಇವ ಅಂದ ಇವೆಲ್ಲ ಬ್ಯಾಡ್ರಿ, ಬ್ಯಾರೇದು ಮಾತು ಹೇಳ್ರಿ. ಈಗ ಹೇಳಿ ನಡೀನಿ ಹೇಳಿ ನಡಿಯತ್ತೇಳಿ ಮತ್ತೆ 2,000 ರೂಪಾಯಿ ಕೊಟ್ಟು ತಲೆ ತುರ್ಸ್ಕೊತ ಊರಿಗೆ ಬತ್ತು. ಮರುದಿವಸ ಪೇಸಿ ಏನ್ರಿ ಕೋರ್ಟಿಗೆ ಹೋಗ್ಬೇಕು. ಮುಂಜಾನೆ ಬಂದ ಗೌಡ ಅಂತಾನೆ, ತಯಾರಾಗು 10-11 ಗಂಟೆಗಿಂದ ಕೋರ್ಟ್ ಅದ, ನಾವು ಹೋಗ್ಬೇಕು ಅಲ್ಲಿಗೆ. ಹ್ಞೂನ್ರಿ ಗೌಡ್ರ ಅಂದ. ಅವಾಗ ಕುಲಕರ್ಣಿನ ಬಂದಂದ, ತಯಾರಾಗು ಹೋಗ್ಬೇಕು ನಾವು ಕೋರ್ಟಿಗೆ. ಆಯ್ತು ರೀ ಕುಲಕರ್ಣಿ ಇರತ್ತಂದ. ಇವ್ರು ಈ 3 ಮಂದಿ ಕೂಡಿ ಹೋಗೋದು ಅದ್ರಾಗ ಒಂದೇ ಬಸ್ನಾಗ. ಏನ್ರಿ 3 ಮಂದಿ ಒಂದೇ ಬಸ್ನಾಗ ಹೋಗ್ತಾರ. ಗೌಡನು ಇವಂದೇ ಟಿಕೆಟ್ ತೆಗದಾನ, ಅವ ಕುಲಕರ್ಣಿನೂ ಇವಂದೇ ಟಿಕೆಟ್ ತೆಗದಾನ. ಇಬ್ಬರು ಒಬ್ಬಂದೇ ಟಿಕೆಟ್ ತೆಗ್ಯಾದ. ಏನ್ರಿ
ಯಾವಾಗಿಂದ ಟಿಕೆಟ್ ತಕ್ಕೊಂಡೆಂದ ಹೋದ್ರು ಕೋರ್ಟ್ನಾಗಂದ ಮಲ್ಲಣ್ಣ ಹಾಜರಾಯ ಅಂದ್ರು. ಅಲ್ಲಿ ಅಂತಾರ ನೋಡ್ರಿ, ಕೋರ್ಟ್ನೆ ಮಲ್ಲಣ್ಣ ಹಾಜರಾಯ ಅಂದ ಕೂಡನ ಇದು ಹೋಯ್ತು. ಅವ ಜಡ್ಜ್ ಅಂದ ಕೇಳಕತ್ತ, ಏನತ್ತ, ಏನಪ್ಪ ಗೌಡ ಕುಲಕರ್ಣಿಗೆ ಹೊಡೆದಾನೋ, ಕುಲಕರ್ಣಿ ಗೌಡಗೆ ಹೊಡೆದಾನೋ ಮಾಡ್ದ ಅಲ್ಲಿ ಜಡ್ಜಗೆ. ಅಲ್ಲೋ ಕುಲಕರ್ಣಿ ಗೌಡಗೆ ಹೊಡೆದಾನೇನು ಗೌಡ ಕುಲಕರ್ಣಿಗೆ ಹೊಡೆದಾನೋ ಬಾ ಅಂದ. ಅವ ಜಡ್ಜ್ ಅಂದ, ಇದು ಮೂಕದ, ಇದು ಮೂಕದ, ಮೂಕಿಗೆ ಯಾಕೆ ತಂದಿರಿ ಅಂದ. ಅವು ಅಂತಾವ ಗೌಡ ಕುಲಕರ್ಣಿ, ಇಲ್ರಿ ಸಾಹೇಬ್ರ ಮಾತಾಡ್ತಾನ ಇವು ಅಂತಾವ. ಅಲ್ಲಪ್ಪ ಗೌಡ ಕುಲಕರ್ಣಿ ಹೊಡೆದಾನ, ಕುಲಕರ್ಣಿ ಗೌಡಗೆ ಹೊಡೆದಾನ ಹಂಗೆ ಮಾಡ. ಅದು ಮೂಕದ ನಡಿ, ಅದಕ್ಕೆ ಹೊರಗಾಕ್ರಿ, ಮಾತಾಡೋರಿಗೆ ಕರ್ಕೊಂಬರ್ರಿ ಅಂದ್ರು. ಮಾತಾಡೋದು ಒಂದು ಕಲೆ ಅದ. ನಾವು ಮಾತಾಡೋದ್ರಂದ ಹಿಂಗೆ ಅಕ್ಕವ ಶರಣರಿ ಅಂತ ಮಾತಾಡಲ್ಲ, ಅವ್ರು ಮಾತಾಡಿರ್ತಕ್ಕಂಥ ಎಲ್ಲವೂ ಕೂಡ ವಚನಗಳಾದವು. ಬಸವಣ್ಣವ್ರಿಗೆ ನಾಡಿಗೆಂದ ಕೊಟ್ಟು ಹೋಗಿರ್ತಕ್ಕಂಥದ್ದು ಏನು ಒತ್ತುಕೊಂಡ ಕೇಳಿದ್ರೆ, ಇವತ್ತೆಲ್ಲ ಈಗ ತಾನೇ ಅಂದ ನಮ್ಮ ಸಂಗಯ್ಯ ಶಾಸ್ತ್ರಿಗಳಿಂದ ಒಂದು ಮಾತು ಹೇಳಿದ್ರು ಏನ್ರಿ. ಅವ್ರು ಹೇಳಿದ್ರಿಲ್ಲ, ಬಸವಣ್ಣ ಭೂಮಿ ಮೇಲಿಂದ ಹುಟ್ಟುದ ಬೆಳಕಿಂದ ಬೇರೆ ಯಾವುದನ್ನು ಕೂಡ ಮಾಡಿಲ್ಲ. ಅವರು ಮಾಡಿರ್ತಕ್ಕಂಥ ಎಂಥ ಕೆಲಸ ಹತ್ತಿಕೊಂಡದೆ ಕೇಳಿದ್ರೆ, ಇವತ್ತು ಬೋರುಟಿ ಗ್ರಾಮದೊಳಗ ಯಾವ ನಮ್ಮ ಕ್ಯಾಡಿಗೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಯಾವ ಕಾರ್ಯವನ್ನು ಮಾಡ್ಯಾರೋ ಆ ಕಾರ್ಯವನ್ನೇ ಬಸವಣ್ಣವರಿಂದ ಮಾಡಿರ್ತಕ್ಕಂಥದ್ದು ಏನ್ರಿ. ಇವನಾರವನೆಂದೆನಿಸದೆ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ನೋಡ್ರಿ, ಬಸವಣ್ಣವರಿಂದ ಏನು ಕಲಿಸಿ ಹೋಗ್ಯಾರ ಜಗತ್ತಿಗೆ ಎತ್ತುಕೊಂಡು ಕೇಳಿದ್ರೆ, ನೀವು ಯಾರೂ ಕೂಡ ಬೇರೆ ಆದವರಲ್ಲ. ನಾವೆಲ್ಲ ಮನಸ್ತಾಪಗಳಿದ್ವು, ಎಲ್ಲ ಬೋರೋಟಿ ಒಳಗ ಮನಸ್ತಾಪಗಳೆಂದಿದ್ದು. ಏನು ಯಾರಿಂದ ಒಬ್ರಿಗೊಬ್ಬರಿಂದ ಕೈ ಮುಟ್ಟನ್ನು ಹೊಡ್ಕೊಂಡವರಲ್ಲ, ಯಾವುದನ್ನು ಕೂಡ ಅಲ್ಲ. ಏನೇ ರಾಜಕೀಯ ಇರಲಿ, ಯಾವುದೇ ವಿಷಯಗಳಿರಲಿ, ಒಬ್ರಿಗೊಬ್ಬರಿಂದ ಮನಸ್ಸಂತಗಿನ ತಾಪಾಗಿ ಏನ್ರಿ ಜೀವನ್ ಏನ್ರಿ ಊರಾಗೆ ಇದ್ರೂ ಕೂಡ ಒಬ್ಬರ ಮುಖ ಒಬ್ಬರಿಂದ ನೋಡ್ಕೊಳ್ಳಾರ್ದಂಥ ಸ್ಥಿತಿ ಇತ್ತು. ಇವಾಗ ಕ್ಯಾಡಿಗೆ ಹಬ್ಬಗಳಿಂದ ಈ ಗ್ರಾಮಕ್ಕಿಂದ ಪಾದ ಇಟ್ರು. ಯಾವಾಗಿಂದ ಕ್ಯಾಡಿಗೆ ಹಬ್ಬಗಳಿಂದ ಈ ನಾಡಿಗೆ ಈ ಮಣ್ಣಿನ ಮೇಲೆ ಯಾವಾಗಿಂದ ಪಾದ ಅಂತಕ್ಕಂಥ ಇಟ್ಟರು, ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ವೈಮನಸ್ಸುಗಳೆಲ್ಲ ಹೋಗಿ ನಾವೆಲ್ಲ ಯಾರು ಒತ್ತಿಕೊಂಡ ಕೇಳಿದ್ರ, ನಾವು ಯಾರು ಗೌಡ್ರಲ್ಲ, ಕುಲಕರ್ಣರಲ್ಲ, ಶ್ರೀಮಂತರಲ್ಲ, ಬಡವರಲ್ಲ, ನಾವು ಆ ಜಾತಿಯವರು ಈ ಜಾತಿಯವರು ಅಂತನ್ನುವಂಥದ್ದಲ್ಲ. ನಾವೆಲ್ಲರೂ ಕೂಡ ಯಾರು ಒತ್ತಿಕೊಂಡ ಕೇಳಿದ್ರ ಗುಡ್ಡದ ಯಾವ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಮಕ್ಕಳು ಅನ್ನುವಂಥ ರೀತಿ ಒಳಗೆ ನಾವೆಲ್ಲರೂ ಕೂಡ ಬದುಕು ಮಾಡಕತ್ತೀವಲ್ಲ. 12ನೇ ಶತಮಾನದೊಳಗೆ ಬಸವಣ್ಣ ಎಲ್ಲರನ್ನು ಕೂಡ ಒಂದು ಮಾಡ್ತಕ್ಕಂಥ ಕಾರ್ಯವನ್ನೇ ಮಾಡಿದ್ರು. ಅವತ್ತಿನ ದಿನಮಾನದೊಳಗಿಂದ ಬಹಳ ಕಠಿಣ ಪರಿಸ್ಥಿತಿ ಇತ್ತು ಏನ್ರಿ. ಕೇವಲ ಅವತ್ತಿನ ದಿನಮಾನದೊಳಗಿಂದ ಬ್ರಾಹ್ಮಣರು ಮಾತ್ರ ಅಂದ್ರೆ ಶ್ರೇಷ್ಠ ಹೊರತಾಗಿ ಉಳಿದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕನಿಷ್ಠ ಅನ್ನುವಂಥ ಸ್ಥಿತಿ 12ನೇ ಶತಮಾನದೊಳಗಿಂದ ಇತ್ತು. ಯಾವ ದಲಿತರಿಗಿಂದ ಬೆಲೆ ಇಲ್ಲ, ಇನ್ನಿತರು ಯಾವ ಜಾತಿಯವರಿಗೂ ಕೂಡ ಬೆಲೆ ಇಲ್ಲ. ಕೇವಲ ಬ್ರಾಹ್ಮಣರು ಮಾತ್ರ ಅಂದ ಶ್ರೇಷ್ಠ. ಅವರು ಓಣಿ ಒಳಗಿಂದ ಅಪ್ಪಿ ದಲಿತರಿಂದ ಬರಬೇಕಾಗಿತ್ತು ಅಂದ್ರ, ನಿಮಗೊಂದು ಆಶ್ಚರ್ಯದ ಮಾತು ಹೇಳ್ತೇನೆ. ಯಾವ ಬ್ರಾಹ್ಮಣರ ಓಣಿ ಒಳಗ ದಲಿತರಿಂದ ಬರಬೇಕಾಗಿತ್ತು ಹತ್ತಿಕೊಂಡು ಅಂದ್ರ ಕೊರಳಾಗಿಂದ ಗಡಿಗೆ, ಬೆನ್ನಾಗಿಂದ ಕಸಬರಿಗೆ ಕಟ್ಕೊಂಡು ಬರಬೇಕಾಗಿತ್ತು. ನೋಡ್ರಿ ಅವತ್ತಿನ ದಿನಮಾನ ಹೆಂಗಿತ್ತು ಹತ್ತಿಕೊಂಡು ಕೇಳಿದ್ರ, ದಲಿತರಿಂದ ಊರಾಗಿಂದ ಬರಬೇಕಾಗಿತ್ತು ಅಂತಂದ್ರ ಕೊರಳಾಗಿಂದ ಗಡಿಗೆ ಕಟ್ಕೋಬೇಕು, ಆಮೇಲೆ ಬೆನ್ನಿಗಿಂದ ಕಸಬರಿಗೆ ಕಟ್ಕೋಬೇಕು. ಇದು ಎದಕ್ಕೆ ಹತ್ತುಕೊಂಡ ಕೇಳಿದ್ರ, ಬ್ರಾಹ್ಮಣರ ಓಣಿ ಒಳಗಂದ ದಲಿತರಿಂದ ಹೋಗಬೇಕಾಗಿತ್ತು ಅಂತಂದ್ರ ಅಪ್ಪಿ ತಪ್ಪಿ ಉಗುಳು ಬಂದ್ರ ಹಿಂಗೆ ಕೆಳಗಿಂದ ಉಗುಳಂಗಿಲ್ಲ. ಅಪ್ಪಿ ತಪ್ಪಿ ಉಗುಳಿದ್ರ ಏನ್ರಿ, ಅಪ್ಪಿ ತಪ್ಪಿ ಅಂದ ಉಗುಳಿದ್ರು ಹೊತ್ತುಕೊಂಡ್ರ ಆ ಉಗುಳಿದ್ದನ್ನ ಬ್ರಾಹ್ಮಣ ಜನ ನೋಡ್ತು ಅಂತಂದ್ರ ಅವತ್ತು ಏನ್ ಮಾಡ್ತಿದ್ರು ಹೊತ್ತುಕೊಂಡು ಕೇಳಿದ್ರೆ, ಕಾದ ಉಕ್ಕಿನ ಸೀಸಂತದ್ ಅಂತೀವಲ್ಲ ಉಕ್ಕ, ಆ ಉಕ್ಕನ್ನು ತಗದ ಕಾಸಿ ಅದರ ಉಕ್ಕಿನ ನೀರನ್ನು ತಗಂದು ಕಿವ್ಯಾಗ ಹಾಕಿ ಅಂತ ಕೊಲ್ತಿದ್ರತ್. ನೋಡಿ ಅವತ್ತು ಎಷ್ಟು ಕಠಿಣ ಪರಿಸ್ಥಿತಿ. ಹೆಂಗ್ ಕೊಲ್ತಿದ್ರು ಏನ್ರಿ, ಉಕ್ಕಿನ ರಸ ಅಂತಕ್ಕಂಥ ಕಾಸಿರ್ತಕ್ಕಂಥ ಉಕ್ಕಿನ ರಸ ಅಂತಕ್ಕಂಥ ಕಿವ್ಯಾಗಿಂದ ಹಾಕಿ ಅದ ಕೊಲ್ತಿದ್ರು. ಅಪ್ಪಿ ತಪ್ಪಿ ಅಂದ ಏನ್ರಿ, ಅದನ್ನ ಬೇರೆ ಕಡೆಯಿಂದ ಉಗುಳುವಂಗಿಲ್ಲ, ತಮಗಿಂದ ಉಗುಳು ಬತ್ತು ಹೊತ್ತುಕೊಂಡ್ರ ಅದು ಏನು ಗಡಿಗೆ ಕಟ್ಕೊಂಡಿರ್ತಿದ್ರಲ್ಲ ಆ ಗಡಿಗೆ ಒಳಗಿಂದ ಉಗುಳ್ಕೋಬೇಕಾಗಿತ್ತು. ಮತ್ತೆ ಬೆನ್ನಿ ಕಸಬರಿಗೆ ಅದಕ್ಕೆ ಹತ್ತುಕೊಂಡ ಕೇಳಿದ್ರ ಅವ್ರ ಓಣಿ ಒಳಗ ನಡೀತಕ್ಕಂಥ ಪ್ರಸಂಗದೊಳಗ ಮಣ್ಣಿನ ಮ್ಯಾಲ ಈ ದಲಿತರು ಹೆಜ್ಜೆ ಮೂಡಬಾರ್ದತ್ತು. ಒಂದ್ ವೇಳೆ ಹೆಜ್ಜೆ ಅಂತ ಮಣ್ಣಿನ ಮೇಲೆ ಅವ್ರು ಹೆಜ್ಜೆ ಮೂಡ್ತು ಹತ್ತಿಕೊಂಡ್ರ ಕಾಲೇ ಕಡಿತಿದ್ರು. ಅಷ್ಟು ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಏನ್ರಿ. ಅದಕ್ಕೆ ಅವ್ರು ಏನ್ ಮಾಡ್ಬೇಕು, ಬೆನ್ನಿಗದ ಕಸಬರಿಗೆ ಯಾಕೆ ಕಟ್ಕೊಳ್ಳೋದು ಹತ್ತಿಕೊಂಡ್ ಕೇಳಿದ್ರ ಅವ್ರು ನಡೀತಕ್ಕಂಥ ಪ್ರಸಂಗದೊಳಗೆ ಹೆಜ್ಜೆ ಮೂಡಬಾರ್ದು. ಅದಕ್ಕೆ ಹಿಂದ ಮುಂದೆ ಇವ್ರು ನಡ್ಕೋತ ಹೋದ್ರ ಹಿಂದೆ ಕಸಬರಿಗೆ ಬಳಕೋತ ಬಂದ್ಬಿಡ್ತಿತ್ತು. ನೋಡಿ ಅವತ್ತಿನ ದಿನಮಾನ ಎಂತಾವು. ನೀವೆಲ್ಲ ತಾಯಂದ್ರಾಗಿರ್ತಕ್ಕಂಥವ್ರು ಏನ್ರಿ, ನಿಮ್ಮ ಜೀವನ ಅಂತಕ್ಕಂಥ ಹಿಂಗೆ ಇದ್ದಿದ್ದಿಲ್ಲ 12ನೇ ಶತಮಾನದೊಳಗ. ಅವಾಗೆಲ್ಲ ಹೆಂಗಿತ್ತು ಏನ್ರಿ, ಅವಾಗೆಲ್ಲ ಹೆಂಗಿತ್ತು, ನೀವೆಲ್ಲ ಹಿಂಗೆ ಬರುವಂಗಿದ್ದಿದ್ದಿಲ್ಲ. ಎಲ್ಲಿ ಪುರಾಣ ಕೇಳಂಗಿಲ್ಲ, ಪ್ರವಚನಗಳೇ ಕೇಳಂಗಿಲ್ಲ, ಅನುಭವ ಮಂಟಪಕ್ಕಿಂದ ಹೋಗಂಗಿಲ್ಲ ಏನ್ರಿ, ಪರಪುರುಷನ ಮುಖ ನೋಡುವಂಗಿಲ್ಲ.
ಅವತ್ತಿನ ದಿನಮಾನ ಹೆಂಗಿತ್ತು ಅತ್ತುಕೊಂಡು ಕೇಳಿದ್ರ ಈಗ ಮಾರವಾಡಿ ಹೆಣ್ಮಕ್ಳನ್ನ ಮಾರಿಗೆಂದ ಹೆಂಗೆಂದ ಮುಸುಕ್ ಹಾಕೊಂಡು ಬರ್ತಾರಲ್ಲ ಆ ರೀತಿ ಒಳಗಿಂದ ಅವತ್ತಿನ ದಿನಮಾನದೊಳಗೆ ಹೆಣ್ಣು ಮಕ್ಕಳದ ನಡಿಬೇಕಾಗಿತ್ತು. ಅದು ಎಲ್ಲವನ್ನು ಕೂಡ ಹೊಡೆದೋಡಿಸಿ ಏನ್ರಿ ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲ, ಆ ಜಾತಿ ಈ ಜಾತಿ ಅನ್ನುವಂಥ ಭೇದ ಇಲ್ಲ. ಯಾರು ಕೊರಳಾಗಿಂದ ಇಷ್ಟಲಿಂಗವನ್ನು ಕಟ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಸಮಾನರು ಅನ್ನುವಂಥ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥ ಬಸವಣ್ಣವರು ಅವತ್ತೆಲ್ಲ ಹೆಣ್ಣು ಮಕ್ಕಳಿಗೆ ಲಿಂಗ ದೀಕ್ಷೆ ಅಂತ ತೆಗೆದು ಮಾಡಿಸಿದ್ರು. ನೋಡ್ರಿ, ಮೊದಲ ಬ್ರಾಹ್ಮಣ ಧರ್ಮದೊಳಗ ಬಸವಣ್ಣ ಯಾವ ಜಾತಿ ಒಳಗಿಂದ ಹುಟ್ಟ್ಯಾನ ತಿಳ್ಕೊಂಡ ಕೇಳಿದ್ರ ಬ್ರಾಹ್ಮಣ ಮನಿತನದೊಳಗಿಂದ ಹುಟ್ಟಿರ್ತಕ್ಕಂಥ ಬಸವಣ್ಣ, ಬ್ರಾಹ್ಮಣರ ಮನಿತನದೊಳಗಿಂದ ಹುಟ್ಟಿರ್ತಕ್ಕಂಥ ಬಸವಣ್ಣ. 8 ವರ್ಷದ ಬಸವಣ್ಣನಿಗೆ ಅವರ ಧರ್ಮಕ್ಕನುಗುಣವಾಗಿ ಮುಂಜಿ ಮಾಡಬೇಕಂತ ತಯಾರು ಮಾಡಿದ್ರು. ಕಲ್ಪನೆ ಇರಲಿ ಮಗ, ಅವರ ಧರ್ಮಕ್ಕನುಗುಣವಾಗಿ ಯಾವ ಬಸವಣ್ಣನಿಗೆಂದ 8 ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣನಿಗೆ ಏನ್ರಿ ತಂದೆ ತಾಯಿಯನ್ನ ಮುಂಜಿ ಮಾಡಬೇಕಂತ ಕೊಡೋದು ಮನೆಯೆಲ್ಲ ಶೃಂಗಾರ ಮಾಡ್ಯಾರೆ, ತಳಿರು ತೋರಣಗಳನ್ನು ಕಟ್ಟಾರೆ. ಏನು ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥ ಯಾವ ತಂದೆ ತಾಯಿ ಆಗಿರ್ತಕ್ಕಂಥ ಮಾದ್ರಸ ಮತ್ತು ಮಾದಲಾಂಬಿಕೆ ಯಾವಾಗಿಂದ ಬಸವಣ್ಣ ಕೇಳ್ತಾನೆ, ಅಪ್ಪಾಜಿ ಈ ಇಟ್ಟೆಲ್ಲ ಮನೆ ಅಂತಕ್ಕಂಥ ಯಾಕೆ ಶೃಂಗಾರ ಮಾಡಿರಿ? ನಮ್ಮ ಮನೆಗೆಂದ ಏನು ಕಾರ್ಯಕ್ರಮ ಅದೇ? ನಮ್ಮ ಮನೆಗೆಲ್ಲ ಬೀಗರೆಲ್ಲ ಬರ್ಲಕತ್ತಾರಲ್ಲ, ನಮ್ಮ ಮನೆಗೆಂದ ನೆಂಟರೆಲ್ಲ ಬರ್ಲಕತ್ತಾರಲ್ಲ, ಹಾಗಾದ್ರೆ ನಮ್ಮ ಮನೆತನದೊಳಗೆ ಏನು ಕಾರ್ಯಕ್ರಮ ಅದ ಹತ್ತುಕೊಂಡಂದಾಗ ಮಾದ್ರಸರ ಒಂದು ಮಾತು ಹೇಳ್ತಾರೆ, ಬಸವಣ್ಣ ನಿನ್ನ ಸಲುವಾಗಿ ನೀ ಇಟ್ಟೆಲ್ಲ ಮನೆ ಶೃಂಗಾರ ಮಾಡಿ. ಯಾರ ಸಲುವಾಗಿ? ನಿನ್ನ ಸಲುವಾಗಿನೇ ಈ ಮನೆಯೆಲ್ಲ ಶೃಂಗಾರ ಮಾಡಿ. ಎಲ್ಲ ಬೀಗರು ನೆಂಟರು ಎದಕ್ಕೆ ಬರ್ಲಕತ್ತಾರ ಹತ್ಕೊಂಡು ಕೇಳರ, ಬಸವಣ್ಣ ನಿನ್ನ ಸಲುವಾಗಿ ಅಂತ ಬರಕತ್ತಾರೆ. ಅವಾಗಿಂದ ಬಸವಣ್ಣ ಅಂದ, ಅಪ್ಪಾಜಿ ನನ್ನ ಸಲುವಾಗಿ ಅಂದ ಯಾಕೆ ಬರಕತ್ಯಾರ? ನಂದು ಏನದೆ, ನಂದು ಏನು ಕಾರ್ಯಕ್ರಮ ಅದ ಹತ್ತುಕೊಂಡ ಕೇಳಿದಾಗ ಅವಾಗ ತಂದೆ ಆಗಿರ್ತಕ್ಕಂಥ ಮಾದ್ರಸರಂತಾರೆ, ಬಸವಣ್ಣ ನಿನಗ ಮುಂಜಿ ಮಾಡಬೇಕಪ್ಪ, ಮುಂಜಿ ಮಾಡಬೇಕು. ಅವ ಅಂದ್ರೆ ಮುಂಜಿ ಅಂದ್ರೆ ಏನು ಅಂದ. ಬಸವಣ್ಣ 8 ವರ್ಷದ ಮಗ, ಮುಂಜಿ ಅಂದ್ರೆ ಏನು? ಯಾವಾಗ ಮುಂಜಿ ಅಂದ್ರೆ ಏನು ಒತ್ತಿಕೊಂಡಂದಾಗ ಮಾದ್ರಸರಂದ ಹೇಳ್ತಾರೆ, ತಮ್ಮ ನೀನು ಇನ್ನೂ ಕೂಡ ಬ್ರಾಹ್ಮಣನಲ್ಲ. ಕಲ್ಪನಾ ಇರಲಿ, ನಾವೆಲ್ಲ ಇಟ್ಟು ಜನ ಕೂಡಿವಲ್ಲ, ಯಾರು ನಾವು ಲಿಂಗಾಯತರು ಅದು ಇದು ಹೊತ್ತು ವೀರಶೈವರ ಎತ್ಕೊಂಡು ಹೇಳ್ತೀವಲ್ಲ, ನಾವು ಯಾವಾಗ ಲಿಂಗಾಯತರು ಹಾಕಿವಿ ಎತ್ಕೊಂಡು ಕೇಳಿದ್ರ ಬರೀ ಅಂದ ಲಿಂಗಾಯತರು ಹೊಟ್ಟ್ಯಾಗ ಹುಟ್ಟುದ್ರಂದ ಲಿಂಗಾಯತರು ಆಗಂಗಿಲ್ಲ ಏನ್ರಿ? ಬರೀ ಅಂದ ಅವ್ರು ಲಿಂಗಾಯತರು ಹೊಟ್ಟ್ಯಾಗಿಂದ ಹುಟ್ಟಿವೆ ತಂದುಕೊಳ್ಳೇನ ನಾವು ಲಿಂಗಾಯತರು ಆಗಂಗಿಲ್ಲ. ಹಾಗಾದ್ರೆ ನಾವು ಲಿಂಗಾಯತರು ಯಾವಾಗ ಹಾಕಿವಿ ಎತ್ಕೊಂಡು ಕೇಳಿದ್ರ ಹುಟ್ಟಿದ 8ನೇ ವರ್ಷಕ್ಕ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನಿಂದ ಯಾವಾಗಿಂದ ಅವನಿಗೆ ಅಂದ ಲಿಂಗ ದೀಕ್ಷೆ ಹಾಕದಲ್ಲ ಅವಾಗಿಂದ ನಾವು ಲಿಂಗಾಯತರು ಹಾಕಿವಿ ಹೊರತಾಗಿ ಇಲ್ಲದೆ ಇದ್ರ ಲಿಂಗಾಯತರು ಆಗಕ್ಕಾಗಂಗಿಲ್ಲ. ನಾವು ಐಗೋಳ ಹೊಟ್ಟಾಗ ಹುಟ್ಟರು ಕೂಡ ನಾವು ಐಗೋಳ ಆಗಂಗಿಲ್ಲ ಏನ್ರಿ, ನಾವು ಜಂಗಮರಾಗಂಗಿಲ್ಲ, ಸ್ವಾಮಿಗಳಾಗಂಗಿಲ್ಲ. ಯಾವಾಗ ಹಾಕಿವಿ ನಾವು ಹುಟ್ಟಿದ 8 ವರ್ಷಕ್ಕ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನಿಂದ ನಮಗೆ ಯಾವಾಗಿಂದ ಅಯ್ಯಾಚಾರ ಮಾಡ್ತಾರೋ ಅವಾಗ ನಾವು ಒಂದು 500 ಹಾಕಿವಿ ಹೊರತಾಗಿ ಇಲ್ಲದೆ ಇದ್ರೆ 500 ಹೊಟ್ಟೆ ಹುಟ್ಟದ 500 ಆಗಕ್ಕಾಗಂಗಿಲ್ಲ. ಇವತ್ತು ಎಷ್ಟೋ ಜನ ಮುಸ್ಲಿಮರು ಹೊಟ್ಟೆ ಒಳಗೆ ಹುಟ್ಟಿರ್ತಾರೆ, ಹುಟ್ಟದ ಬಳಕೆ ಅವರು ಮುಸ್ಲಿಮರಾಗಂಗಿಲ್ಲ. ಅವ್ರ ಧರ್ಮಕ್ಕನುಗುಣವಾಗಿ ಅಂದ್ರೆ ಸುಂತಿ ಮಾಡಿದಾಗ ಮಾತ್ರ ಅವ್ರಂದ ಮುಸ್ಲಿಮರಾಗ್ತಾರೆ ಹೊರತಾಗಿಲ್ಲದೆ ಇದ್ರೆ ಮುಸ್ಲಿಮರಾಗಕ್ಕಾಗಂಗಿಲ್ಲ. ಹಂಗ ಬ್ರಾಹ್ಮಣರ ಹೊಟ್ಟೆ ಒಳಗೆ ಹುಟ್ಟಿವೆ ತಂದಾಗ ನಾವು ಎಲ್ಲರೂ ಬ್ರಾಹ್ಮಣರಾಗಕ್ಕಾಗಂಗಿಲ್ಲ. ನಾವು ಬ್ರಾಹ್ಮಣರು ಯಾವಾಗ ಹಾಕಿವಿ? ಯಾವಾಗಿಂದ ಬ್ರಾಹ್ಮಣ ಧರ್ಮಕ್ಕೆ ಅನುಗುಣವಾಗಿ ಏನ್ರಿ ಅವನಿಗೆಂದ ಎಲ್ಲ ಕ್ರಿಯೆಗಳನ್ನು ಮಾಡಿ ಒಂದು ಮುಂಜಿ ಆಗಲಿ ಒಂದು ಲಿಂಗ ದೀಕ್ಷೆ ಆಗಲಿ ಇದೆಲ್ಲ ಹೆಂಗದ ತಗೊಂಡು ಕೇಳಿದ್ರೆ ಒಂದು ಮದುವೆ ಇದ್ದಂಗ ಏನ್ರಿ, ಒಂದು ಮದುವೆ ಇದ್ದಂಗ. ಅಲ್ಲಿ ಒಂದು ಹೆಣ್ಣ ಗಂಡ ಇರ್ತದೆ ಈ ಮದುವೆಗ ಏನ್ರಿ, ಪ್ರಪಂಚಕರ ಮದುವೆ ಒಳಗ ಒಂದು ಹೆಣ್ಣ ಗಂಡಿಗೆ ಮದುವೆ ಮಾಡ್ತಾರ. ಆದ್ರೆ ಇಲ್ಲಿ ಏನದ ತಗೊಂಡ ಕೇಳಿದ್ರ ಏನ್ರಿ, ಬಸವಣ್ಣವರಿಂದ ಸ್ಪಷ್ಟವಾಗಿ ಅಂತ ಹೇಳ್ತಾರೆ, ಕೇಳಿರೆ ಕೇಳಿರೆ ಒಂದು ವಿಚಿತ್ರವ, ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವು ಕೂಡಲು. ನೋಡ್ರಿ ಇದೇ ಹಂಗದ ಮದುವೆ. ಇಲ್ಲಿನೂ ಮದುವೆ ಅದ. ನೀವಿಬ್ರಿಂದ ಗಂಡ ಹೆಂಡತಿ ಅಂದ ಹೆಂಗಂದ ಹೆಣ್ಣ ಒಂದು ಗಂಡಿಗೆ ಮದುವೆ ಮಾಡ್ತೀರಿ, ಅಲ್ಲಿ ಎಂಥ ಮಕ್ಕಳನ್ನ ಹುಡ್ತಾವ ತಗೊಂಡು ಕೇಳಿದ್ರ ಇವು ಗುಟಗತ್ತಿನ ತಿರುಗವು ಏನ್ರಿ, ಸೆರೆ ಕುಡ್ಯಾವು, ಇವೆಲ್ಲ ಮಕ್ಕಳನ್ನ ಹುಡ್ತವೆ. ಆದ್ರ ಬಸವಣ್ಣರ ಮಾತಿಗೆ ಅನುಗುಣವಾಗಿ ಇಲ್ಲಿ ಗುರು ಅನ್ನತಕ್ಕಂಥವನೇ ಗಂಡ, ಶಿಷ್ಯನಾಗಿರ್ತಕ್ಕಂಥವ ಹೆಂಡತಿ. ಆದ್ರ ಇವರ ಸಂಬಂಧದಿಂದ ಇಲ್ಲಿ ಯಾರು ಹುಡ್ತಾರ ತಗೊಂಡು ಕೇಳಿದ್ರ ಇಷ್ಟಲಿಂಗ ಅನ್ನತಕ್ಕಂಥ ಮಗ ಹುಡ್ತಾನೆ ಏನ್ರಿ, ಇಷ್ಟಲಿಂಗ ಅನ್ನತಕ್ಕಂಥ ಮಗ ಹುಡ್ತಾನೆ. ಅಂತ ಇಷ್ಟಲಿಂಗ ಅಂತಕ್ಕಂಥ ಮಗ ಹುಟ್ಟದ ಬಳಕನೆ ಯಾವಾಗ ಆ ಗುರುವಿನ ಹಸ್ತದಿಂದ ಏನ್ರಿ ಶಿಷ್ಯನ ಮಸ್ತಕದಿಂದ ಯಾವ ಇಷ್ಟಲಿಂಗ ಅಂತಕ್ಕಂಥದ್ದು ಏನದ ತಗೊಂಡು ಕೇಳಿದ್ರೆ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯ, ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನ ಆ ಲಿಂಗದೊಳಗಿಂದ ತನ್ನ ಹಸ್ತದ ಮುಖಾಂತರವಾಗಿ ನಿಮ್ಮ ಕೊರಳಾಗಿಂದ ಯಾವಾಗಿಂದ ಇಷ್ಟಲಿಂಗ ಅಂತಕ್ಕಂಥ ತಂದು ಕೊಟ್ಟನೋ ಅವಾಗ ನೀವು ಲಿಂಗಾಯತರ ಹಾಕಿರಿ ಹೊರತಾಗಿ ಇಲ್ಲದೆ ಇದ್ರೆ ಲಿಂಗಾಯತರ ಆಗಂಗಿಲ್ಲ. ಕಲ್ಪನೆ ಇರ್ಬೇಕು ನಮಗ. ಬಸವಣ್ಣನವರು ಅವತ್ತಿನ ದಿನಮಾನದೊಳಗಿಂದ ಮಾಡಿದ್ದದನ್ನೇ. ಯಾವಾಗಿಂದ ಮುಂಜಿ ಮಾಡ್ತೀವಿ ತಿಳ್ಕೊಂಡಂದ್ರ ಬಸವಣ್ಣ ತಂದೆ ಜೊತೆಯೊಳಗಿಂದ ಜಗಳ ತೆಗದ. ಲಕ್ಷ್ಯ ಕೊಡ್ರಿ ಏನ್ರಿ, ಬಸವಣ್ಣ
ತಂದಿ ಜೊತೆ ಒಳಗಿಂದ ಜಗಳ ತೆಗದ, ಅಪ್ಪಾಜಿ ನನಗೆ ಮುಂಜಿ ಮಾಡಕತ್ತಿದೆಯಲ್ಲ ಮಾದ್ರ ಒಂದೇನು ಕೇಳ್ಬೇಕನ್ನಕತ್ತೀನಿ ಎತ್ತಿಕೊಂಡಂದ್ರ ನೀ ನನಗೆ ಮಾತ್ರ ಮುಂಜಿ ಮಾಡಕತ್ತಿದೋ ನನಗಿಂತಲೂ ಕುಣದ 10 ವರ್ಷದಿಂದ ದೊಡ್ಡಕ್ಕೆ ನಮ್ಮ ಅಕ್ಕದಾಳಲ್ಲ ಅಕ್ಕನಾಗಮ್ಮ ಏನ್ರಿ, ಅಕ್ಕನಾಗಮ್ಮದಾಳಿಲ್ಲ ನಮ್ಮ ಅಕ್ಕಳಾಗಿರ್ತಕ್ಕಂಥ ಅಕ್ಕನಾಗಮ್ಮಳಿಗೆಂದ ನೀನು ಮುಂಜಿ ಅಂತಕ್ಕಂಥ ಮಾಡಬೇಕು ಒಂದ. ಅವಾಗಿಂದ ಮಹಾದರಸರಂತಾರೆ, ಬಸವಣ್ಣ ಹುಚ್ಚದೇನಪ್ಪ ನೀನು, ಈ ಕೇವಲ ನಮ್ಮ ಬ್ರಾಹ್ಮಣ ಧರ್ಮದೊಳಗ ಕೇವಲ ಪುರುಷರಿಗೆ ಮಾತ್ರ ಮುಂಜಿ ಮಾಡಕ್ಕೆ ಬರ್ತದೆ ಹೊರತಾಗಿ ಏನ್ರಿ ಹೆಣ್ಣು ಮಕ್ಕಳಿಗೆ ಮುಂಜಿ ಮಾಡಕ್ಕೆ ಬರಂಗಿಲ್ಲ ಅಂದ. ಏಯ್ ಸುಮ್ಕುಂದ್ರು ಏನ್ರಿ ಏನಂತಾನೆ ಬಸವಣ್ಣಗ ಮಹಾದರಸರಂತಾರೆ, ಬಸವಣ್ಣ ಕೇವಲ ಪುರುಷರಿಗೆ ಮಾತ್ರ ಗಂಡಸು ಮಕ್ಕಳಿಗೆ ಮಾತ್ರ ಮುಂಜಿ ಮಾಡಕ್ಕೆ ಬರ್ತದೆ, ಹೆಣ್ಣು ಮಕ್ಕಳಿಗೆ ಮುಂಜಿ ಮಾಡಕ್ಕೆ ಬರಂಗಿಲ್ಲ ಅಂದ. ಯಾಕೆ ಬರಂಗಿಲ್ಲ? ಇಲ್ಲ ನಮ್ಮ ಧರ್ಮದ ಪದ್ಧತಿಗೆ ಅನುಗುಣವಾಗಿ ಅದನ್ನ ಮುಂಜಿ ಮಾಡಕ್ಕೆ ಅಂತ ಬರಂಗಿಲ್ಲ ಅಂದ. ಆದ್ರೂ ಕೂಡ ಬಸವಣ್ಣನ ಹಠ ಹಿಡಿತಾನೆ, ಇಲ್ಲಿಲ್ಲ ನೀನು ಅಕ್ಕನಾಗಮನಿಗೆಂದ ನೀನು ಯಾವ ಮುಂಜಿ ಮಾಡಿದ್ರೆ ಮಾತ್ರ ನಾನು ಮುಂಜಿ ಮಾಡ್ಕೋತೀನಿ, ಒಂದು ವೇಳೆ ಅಕ್ಕಗೆ ಮುಂಜಿ ಮಾಡಂಗಿಲ್ಲ ಅಂದ್ರ ನಾನು ಕೂಡ ಮುಂಜಿ ಮಾಡ್ಕೊಳಂಗಿಲ್ಲ ಅಂದ. ನೋಡ್ರಿ ಯಾವಾಗಿಂದ ಮಾದರಸರಂತಾರ, ಇಲ್ಲ ಬಸವಣ್ಣ ಹೆಣ್ಣು ಮಕ್ಕಳಿಗೆ ಮುಂಜಿ ಮಾಡಕ್ಕೆ ಬರಂಗಿಲ್ಲ, ಹಾಗಿತ್ತು ನಾನು ಕೂಡ ಮುಂಜಿ ಮಾಡ್ಕೊಳಂಗಿಲ್ಲ. ಅವಾಗಿಂದ ಮಾದರಸರಂತಾರೆ, ಬಸವಣ್ಣ ಒಂದು ವೇಳೆ ನೀನು ನಮ್ಮ ಧರ್ಮಕ್ಕೆ ಅನುಗುಣವಾಗಿ ನೀನು ಮುಂಜಿ ಅನ್ನತಕ್ಕಂಥ ಮಾಡ್ಕೊಳ್ಳದೆ ಇದ್ರ ಈ ಮನ್ಯಾಗ ನಿನಗೆ ಜಾಗ ಇಲ್ಲ. ನೋಡ್ರಿ ಮುಂಜಿ ಮಾಡ್ಕೊಳ್ಳಿಲ್ಲ ಅಂದ್ರ ಈ ಮನ್ಯಾಗ ನಿನಗೆ ಜಾಗ ಇಲ್ಲ, ಈ ಮನ್ಯಾಗ ನಿನಗೆ ಇರಕ್ಕಾಗಂಗಿಲ್ಲ. ವಯಸ್ಸು ಎಟ್ಟದೆ 8 ವರ್ಷದ ಮಗ ಬಸವಣ್ಣ. ಯಾವಾಗ ಅವ ಬಸವಣ್ಣ ಅಂತಾನೆ, ಅಪ್ಪಾಜಿ ಒಂದು ವೇಳೆ ಅಕ್ಕಗೆ ಮುಂಜಿ ಮಾಡದೆ ಇದ್ರ ನಾನು ಕೂಡ ಈ ಮುಂಜಿ ಮಾಡ್ಕೊಳಂಗಿಲ್ಲ, ಯಾವಾಗ ಈ ಮನ್ಯಾಗ ಇರಾಕದ ನಿನಗೆ ಆಗಂಗಿಲ್ಲ ಹತ್ಕೊಂಡಂತೆಯಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ ಹೊರತಾಗಿ ನಾನು ಮುಂಜಿ ಮಾಡ್ಕೊಳಂಗಿಲ್ಲ ತಂದು 8 ವರ್ಷದ ಬಸವಣ್ಣ ತಾನು ಹುಟ್ಟಿರ್ತಕ್ಕಂಥ ಮನೆತನವನ್ನು ಬಿಟ್ಟು ಕೂಡಲ ಸಂಗಮ ಕ್ಷೇತ್ರಕ್ಕೆ ಬಂದು ಅಲ್ಲಿ ಜಾತವೇದ ಮುನಿಗಳಿಂದ ಈ ಧರ್ಮದ ತಿರುಳುಗಳನ್ನ ಎಲ್ಲವನ್ನೂ ಕೂಡ ತಿಳ್ಕೊಂಡಿರ್ತಕ್ಕಂಥ ಬಸವಣ್ಣ ಜಗತ್ತಿನೊಳಗಿಂದ ಯಾವ ಧರ್ಮ ಶ್ರೇಷ್ಠದ ತಗೊಂಡು ಕೇಳಿದ್ರೆ ಸರ್ವರನ್ನು ಕೂಡ ಸಮಾನ ದೃಷ್ಟಿಯೊಳಗಿಂದ ಕಾಣ್ತಕ್ಕಂಥ ಧರ್ಮ. ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲ, ಆ ಜಾತಿ ಈ ಜಾತಿ ಅನ್ನುವಂಥ ಭೇದ ಇಲ್ಲ, ಸರ್ವರು ಕೂಡ ಧರಿಸಿಕೊಳ್ತಕ್ಕಂಥ ಇಷ್ಟಲಿಂಗ ಅನ್ನತಕ್ಕಂಥದನ್ನ ಧರಿಸ್ಕೊಳ್ತಕ್ಕಂಥ ಧರ್ಮ ಅದು ಯಾವುದಾದ್ರೂ ಕೂಡ ಇದ್ರ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮ ತಿಳ್ಕೊಂಡು ಬಸವಣ್ಣ ತನ್ನ ಬ್ರಾಹ್ಮಣ ಧರ್ಮವನ್ನು ತಿರಸ್ಕಾರ ಮಾಡಿ ಯಾವಾಗಿಂದ ವೀರಶೈವ ಲಿಂಗಾಯತ ಧರ್ಮಕ್ಕೆ ಬಂದು ಕಲ್ಯಾಣ ಪಟ್ಟಣದ ಒಳಗ ಎಲ್ಲ ಹೆಣ್ಣು ಮಕ್ಕಳಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಸದ, ಎಲ್ಲ ಹೆಣ್ಣು ಮಕ್ಕಳಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಸದ. ಅವತ್ತಿನ ದಿನಮಾನದೊಳಗೆ ಹೆಣ್ಮಕ್ಳ ಮನೆ ಬಿಟ್ಟು ಹೊರಗೆ ಬರಂಗಿದ್ದಿದ್ದಿಲ್ಲ ಏನ್ರಿ, ಒಳ್ಳೆದನ್ನ ನೋಡುವಂಗಿಲ್ಲ ಕೆಟ್ಟದನ್ನ ನೋಡುವಂಗಿಲ್ಲ ಏನ್ರಿ, ಈ ರೀತಿಯಾಗಿ ಜೀವನ ಕಳಿತಕ್ಕಂಥ ಪ್ರಸಂಗದ ಒಳಗ ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಅಂತಕ್ಕಂಥ ಕುಳಿಸಿ ಇಲ್ಲಿ ಹೆಣ್ಣು ಗಂಡವನಂತ ಭೇದ ಇಲ್ಲ, ಗಡ್ಡ ಮೀಸೆ ಬಂದರೆ ಗಂಡೆಂಬರು ಏನ್ರಿ, ಮಲೆಮುಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಹತ್ತುಕೊಂಡನ್ನುವಂಥದ್ದನ್ನ ಯಾವಾಗಿಂದ ಬಸವಣ್ಣವರನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಇಲ್ಲಿ ಹೆಣ್ಣ ಗಂಡ ಅಂತಕ್ಕಂಥ ಭೇದ ಇಲ್ಲ, ಸರ್ವರಲ್ಲಿ ಇರ್ತಕ್ಕಂಥ ಪರಮಾತ್ಮ ಒಬ್ಬನೇ ಅದಾನೆ. ಯಾವ ಜಾತಿ ಒಳಗಿಂದ ಒಟ್ಟಾರೆ ತಾಯಿ ಗರ್ಭದಿಂದ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಬದುಕಿನೊಳಗಿಂದ ಭಗವಂತ ಒಬ್ಬನೇ ಅದಾನೆ. ಎಲ್ಲರಿಗೂ ಕೂಡ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಳ್ಳಿಕ್ಕೆ ಯೋಗ್ಯರಾದ ಹತ್ತುಕೊಂಡನ್ನುವಂಥದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣ ಅವತ್ತಿನ ದಿನಮಾನದೊಳಗೆ ಹೆಣ್ಮಕ್ಕಳಿಗೆ ಲಿಂಗ ದೀಕ್ಷೆ ಮಾಡಿದ್ರು. ಒಂದು ಕಡೆಗೆ ಎಲ್ಲ ಜಾತಿ ಧರ್ಮದವರಿಗೆ ಮಾದಾರ ಚೆನ್ನಯ್ಯ, ಮೇದಾರದ ಕೇತಯ್ಯ, ಹಡಪದಪ್ಪಣ್ಣ, ಡೋರ ಕಕ್ಕಯ್ಯ ಏನ್ರಿ, ನೂಲಿಯ ಚಂದಯ್ಯ ಎಲ್ಲ ಶರಣರಿಗೆಲ್ಲ ಅವತ್ತಿನ ದಿನಮಾನದೊಳಗ ಅಂದ್ರೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಕಟ್ಟಿಲ್ಲ, ಆ ಮಾರ್ಗದ ಒಳಗ ಕಟ್ಟುನಿಟ್ಟಾಗಿ ಧರ್ಮ ಪಾಲನೆ ಮಾಡ್ತಕ್ಕಂಥ ಅವ್ರು ಯಾವುದೇ ಜಾತಿಯವರಾಗಲಿ ಅವ್ರು ಎಲ್ಲರಿಗೂ ಕೂಡ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಸಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ತೊಗೊಂಡಿರ್ತಕ್ಕಂಥವ್ರು ಬಸವಣ್ಣವರು. ಅದಕ್ಕಾಗನೇ ಅಂತ ಕಾರ್ಯವನ್ನ ಇಡೀ ನಾಡಿನ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಉದ್ಧಾರ ಮಾಡಿರ್ತಕ್ಕಂಥವ್ರು ಬಸವಣ್ಣವ್ರ ಹತ್ತಿಕೊಂಡು ಇವತ್ತು ಆ ಬಸವ ಪುರಾಣ ಅಂತಕ್ಕಂಥದನ್ನ ಇವತ್ತು ಬರೇ ನಾವು ಪುರಾಣ ತಗೊಂಡು ಬಂದಿವೆ ತಗೊಂಡಲ್ಲ, ಸಾಕ್ಷಾತ್ ಕಲ್ಯಾಣದೊಳಗಿರ್ತಕ್ಕಂಥ ಆ ಸಾಕ್ಷಾತ್ ಬಸವಣ್ಣನವರನ್ನೇ ಕರ್ಕೊಂಡು ನಿಮ್ಮ ಹೊರಟಿ ಊರಿಗೆ ಬಂದಿವೆ ಅನ್ನೋದನ್ನ ನೀವು ಯಾರು ಕೂಡ ಮರಿಬಾರದು ಪುಣ್ಯಾತ್ಮರೇ. ಯಾಕಂದ್ರೆ ಬಸವಣ್ಣನ ಜೀವನ ಅಂದ್ರೆ ತನಗಾಗಿ ಯಾವುದೂ ಇಲ್ಲ ಏನ್ರಿ, ತನಗೆ ಅರಮನೆ ಕಟ್ಟಬೇಕು, ನಾನು ಆಟ ಸಂಪಾದನೆ ಮಾಡಬೇಕು, ಈಟು ಸಂಪಾದನೆ ಮಾಡ್ಬೇಕು ಅನ್ನೋಂಥದ್ದು ಯಾವುದನ್ನು ಕೊಡೋದಾಗೆಲ್ಲ ಜಗತ್ತಿಗಾಗಿನೇ ಬಸವಣ್ಣನ ಜೀವನ, ಜನತೆಗಾಗಿನೇ ಬಸವಣ್ಣನ ಜೀವನ, ಏನೆಲ್ಲ ಮಾಡಿರ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕಾಗಿನೇ. ಅದಕ್ಕಾಗಿನೇ ಇವತ್ತು ನಮ್ಮ ಕ್ಯಾಡಗಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಯಾವ ರೀತಿಯಾಗಿ 12ನೇ ಶತಮಾನದೊಳಗಿಂದ ಬಸವಣ್ಣ ಹಳ್ಳಿಗಳನ್ನು ಸಂಚಾರ ಮಾಡಿ ಮನುಕುಲವನ್ನ ಯಾವ ರೀತಿಯಾಗಿ ಉದ್ಧಾರ ಮಾಡೋದು ಆ ರೀತಿಯಾಗಿ ನಾನು ಇವತ್ತು ನಂದ 60ನೇ ವರ್ಷದ ಹುಟ್ಟಹಬ್ಬ ಹತ್ತಿಕೊಂಡ್ರೆ ಅಲ್ಲೇ ಕ್ಯಾಡಿಗೆ ಮಾಡಿದಾಗಿಂದ ಕುತ್ಕೊಂಡು ಅದ್ದೂರಿಯಾಗಿಂದ ಅವರು ಏನ್ತೀವಿ ಕಾರ್ಯಕ್ರಮ ಅಂತಕ್ಕಂಥ ಮಾಡ್ಬೋದಾಗಿತ್ತು. ಆದ್ರೆ ಪ್ರತಿಯೊಂದೊಂದು ಹಳ್ಳಿಗೂ ಕೂಡ ಏನ್ರಿ ಒಂದು 25-30 ಹಳ್ಳಿಗಳಿಗೆ
ಏನ್ರಿ ತನ್ನ ಭಕ್ತರು ಅನ್ನುವಂಥವ್ರು ಏನು ಪ್ರೀತಿ ಮಾಡ್ತಕ್ಕಂಥ ಭಕ್ತರು ಅಂತಕ್ಕಂಥವ್ರು ಏನದಾರಲ್ಲ, ಇದು ಕೇವಲ ಕ್ಯಾಡಗಿ ಭಕ್ತರು ಮಾತ್ರ ಉದ್ಧಾರ ಆಗಬಾರ್ದು, ಅದ್ರ ಜೊತೆ ಒಳಗಿಂದ ಯಾರು ಉದ್ಧಾರ ಆಗಬೇಕಂತಕೊಂಡು ಕೇಳಿದ್ರೆ ನನ್ನನ್ನು ಏನು ನಂಬಿಕೊಂಡ ಭಕ್ತರು ಅದಾರಲ್ಲ, ಪ್ರತಿಯೊಂದು ಹಳ್ಳಿಗಳಿಗಿಂದ ಹೋಗಿ ಆ ಭಕ್ತರಿಗಿಂದ ಹೋಗಿ ಉದ್ಧಾರ ಮಾಡಿ ಬರ್ಬೇಕನ್ನುವಂಥ ಇಚ್ಛೆ ಇಟ್ಟುಕೊಂಡೇ ಎಲ್ಲ ಗ್ರಾಮಗಳಿಗೆ ನಮ್ಮ ಕ್ಯಾಡಗಿ ಅಪ್ಪಗಳು ಏನು ಮಾಡಕತ್ತಾರ ತಗೊಂಡು ಕೇಳಿದ್ರೆ ಪ್ರತಿಯೊಂದು ಹಳ್ಳಿಗಳಿಗಿಂದ ಈ ಬಸವ ಪುರಾಣ ಅಂತಕ್ಕಂಥ ಒಯ್ಲಿಕತ್ತಾರ. ಬಸವ ಸಂಚಾರಿ ಬಸವ ಪುರಾಣ ಬರೀ ಅಂದ್ರೆ ಇದು ಪುರಾಣ ಅಂತಕ್ಕಂಥ ಹೇಳೋದು ಅಟ್ಟಿ ಅತ್ತಲ್ಲ. ನಿಮ್ಮ ಊರಿಗೆ ಇನ್ನೊಂದಕ್ಕೆ ಅಂದ ಬಂದಾರ ಅವರು ಏನ್ರಿ ಅಪ್ಪಗಳು, ಕ್ಯಾಡಗಿ ಅಪ್ಪಗಳು ಇನ್ನೊಂದನ್ನ ತೊಗೊಂಡು ಬಂದಾರ ಜೊತೆ ಒಳಗ, ಕಾಲಿಗೈಲೆ ಬಂದಿಲ್ಲ ಅವರು. ಹಾಗಾದ್ರೆ ಏನು ತೊಗೊಂಡು ಬಂದಾರ ತಗೊಂಡ ಕೇಳಿದ್ರೆ ನಿಮ್ಮ ಊರಿಗೆ ಜೋಳಿಗೆ ತೊಗೊಂಡು ಬಂದಾರ. ಕಲ್ಪನೆ ಇರಲಿ ಮಗ, ಎದ್ರ ಜೋಳಿಗಿರಿ ಎತ್ತಿಕೊಂಡ ಕೇಳಿದ್ರೆ ಬೋರುಟಿ ಊರಾಗ ರೊಕ್ಕ ಬೇಡ್ಲಿಕ್ಕೆಂದ್ರೆ ಜೋಳಿಗೆ ತೊಗೊಂಡು ಬಂದಿಲ್ಲ. ನಿಮ್ಮ ಊರಾಗಿನ ತೊಗರಿ ಬೇಡ್ಲಿಕ್ಕೆಂದ್ರೆ ಜೋಳಿಗೆ ತೊಗೊಂಡು ಬಂದಿಲ್ಲ. ಏನ್ರಿ ನಿಮ್ಮ ಊರಾಗಿನಿಂದ ಬಂಗಾರ ಬೆಳ್ಳಿ ಅಂತಕ್ಕಂಥ ಬೇಡಕ್ಕೆಂದ್ರೆ ಜೋಳಿಗೆ ತೊಗೊಂಡು ಬಂದಿಲ್ಲ. ತಲೆಗೆ ಇಟ್ಕೋರಿ, ಯಾಕಂದ್ರೆ ಈ ಬೋರುಟಿ ಊರೊಳಗಿಂದ ಭಾಳ ಅದ. ಏನು ಭಾಳ ಅದ? ಚಟಗಳು ತಿಳಿತ್ರೆ. ಇಲ್ಲಿ ಕುಡಿಯೋ ಮಂದಿ ಭಾಳ ಅದ. ಈಗ ಒಬ್ಬ ಇಲ್ಲಿ ನಮ್ದು ಟ್ರಾಕ್ಟರ್ ನಡೆದಿತ್ತು, ಟ್ರಾಕ್ಟರ್ ಏನ್ರಿ ಒಂದು ಸೌಂಡ್ ಡ್ಯಾನ್ಸ್ ಮಾಡ್ಲಾಕತ್ತಾನ. ಕ್ಯಾಡಗಿ ಅಪ್ಪಗಳು ಅವ್ರು ಏನು ತಂದಾರ ತಗೊಂಡ ಕೇಳಿದ್ರ ಜೋಳಿಗೆ ತಗೊಂಡು ಬಂದಾರ. ಈ ಊರೊಳಗಿರ್ತಕ್ಕಂಥ ತರುಣರಾಗಲಿ ಎಷ್ಟೋ ಜನ ಹಿರಿಯರು ಏನ್ರಿ ತಲೆ ಕೂದಲು ಬೆಳ್ಳಗಾಗ್ಯಾವ, ಬಾಯಾಗ ಹಲ್ಲು ಬಿದ್ದಾವ, ಏನ್ರಿ ಕುಡ್ದಂದ ನಡ್ದ ಹಂಗ ಯಾವ್ರು ಸ್ವಾಮಿ ಅಂದ. ನಮ್ದು ಆ ಕಡೆಪ್ಪ ಬಸವ ಕಲ್ಯಾಣ ಅಂದ. ಏನ್ರಿ ವಯಸ್ಸಾಗ್ಯದ, ಎಷ್ಟೋ ಜನ ವಯಸ್ಸಾದವರು ಕೂಡ ಕುಡ್ಲಿಕತ್ತೀರಿ ಊರಾಗ. ಏನ್ರಿ ತರುಣರು ಸದಕ್ಕೆ ಕುಡ್ಲಿಕತ್ತೀರಿ. ಎಷ್ಟೋ ಜನ 8-10 ವರ್ಷದ ಹುಡುಗರೆಲ್ಲ ಗುಟ್ಕ ತಿನ್ನಕತ್ಯಾವ, ಇಸ್ಪೆಟ್ ಆಡಕತ್ತಾರೆ. ಏನ್ರಿ ಸೇದಲಕತ್ತೀವಿ, ಕುಡಿಲಕತ್ತೀವಿ, ತಿನ್ನಕತ್ತೀವಿ. ನಿಮಗೊಂದು ಒಳ್ಳೆ ಮಾತು ಹೇಳ್ತೀನ, ಈ ಭಾಗದೊಳಗೆ ನಾ ಎಲ್ಲ ಕಡೆನೂ ಕೂಡ ಸಂಚಾರ ಮಾಡೀನಿ. ಇಲ್ಲೆಲ್ಲ ಹೋಟೆಲ ದಾಬಾಗಳು ಎತ್ಕೊಂಡು ಇರ್ತಾವಲ್ಲ, ಈ ಹೋಟೆಲ ದಾಬಾಗಳದೊಳಗೆ ಯಾರು ಇರ್ತಾರೆ ಎತ್ಕೊಂಡ ಕೇಳಿದ್ರ ಯಾರು ತಿನ್ನಬೇಕಾಗಿತ್ತು ಅವ್ರು ಇರಂಗಿಲ್ಲ, ಯಾವ ತಿನ್ನಬಾರ್ದಾಗಿತ್ತು ಒಳ್ಳೆ ಸಂಸ್ಕಾರದ ಮನೆ ಇರ್ತಲ್ಲ ಅಂಥವ್ರೆಲ್ಲ ಹೋಗಿ ದಾಬಾದೊಳಗೆ ಮಾಂಸ ತಿನ್ನಕತ್ತಾರ. ಏನ್ರಿ ಸ್ವಲ್ಪ ಅರಿವು ಬೇಕು ನಮಗೆ. ಇವತ್ತ ನಾವೆಲ್ಲ ಬಂದಿವಿ, ಇಟ್ಟು ಮಂದಿ ಸ್ವಾಮಿಗಳು ಬಂದಿವತ್ತಂದ್ರೆ ನಾವೇನು ಉದ್ಯೋಗ ಇಲ್ಲಾರದೆ ಬಂದಿಲ್ಲ. ಏನ್ರಿ ನಮಗೇನು ಕೆಲಸ ಇಲ್ಲತ್ತಂದ್ರೆ ನೀವು ನಿಮಗಿಂತ ಸೌಡ್ ಇಲ್ಲಾರ ಸಾವುಕಾರ ನಾವು. ನಮಗೆ ಪುರುಸತ್ತಿಲ್ಲ. ನೀವು ನೋಡ್ತಿರಲ್ಲ ಯೂಟ್ಯೂಬ್ನಾಗ ಒಂದು ದಿನ ಖಾಲಿ ಇಲ್ಲ, ಒಂದು ದಿವಸದಿಂದ ಪುರುಸತ್ತಿಲ್ಲ. ಆದರೆ ಕ್ಯಾಡಗಿ ಅಪ್ಪುಗಳ ಕಾರ್ಯಕ್ರಮ ತಗೊಂಡಾಗ ಇವತ್ತು ನಮ್ದು ಅವ್ರದಿಂದ ನಾವೆಲ್ಲರೂ ಕೂಡ ಉದ್ಧಾರ ಆಗಿರ್ತಕ್ಕಂಥವ್ರು. ನೀವು ಹೆಂಗಂದ್ರೆ ಶಿವಸ್ವಾಮಿಗಳಿಂದ ನೀವು ಉದ್ಧಾರ ಆಗಿರಲ್ಲ, ನಾವು ಕೂಡ ಬಾಲ್ಯದೊಳಗೆ ಇರ್ತಕ್ಕಂಥ ಪ್ರಸಂಗದೊಳಗೆ ಅವ್ರದಿಂದಲೇ ಜ್ಞಾನವನ್ನು ಪಡ್ಕೊಂಡು ನಾವು ಇಟ್ಟೆಲ್ಲ ಅಂದ ಪ್ರವಚನ ಪುರಾಣಗಳನ್ನು ಹೇಳ್ತಕ್ಕಂಥವ್ರು. ಇವತ್ತು ಅವ್ರ ಕಾರ್ಯಕ್ರಮ ತಗೊಂಡ ಎಲ್ಲಾನು ಕೂಡ ಬಿಟ್ಟುಕೊಟ್ಟಂತ ಬಂದೀವಿ ನಾವು. ಆದ್ರೆ ಬಂದಿವೆ ಎತ್ತುಕೊಂಡಾಗ ನಾವು ಬಸವ ಪುರಾಣ ಅಂತ ನಿಮ್ಮ ಊರಿಗೆ ತಂದಿದ್ದಕ್ಕ, ಏನೇ ಗುಡ್ಡದ ಬಸವರಾಜೇಂದ್ರ ಶಿವಗಳ ಮೂರ್ತಿ ನಿಮ್ಮ ಊರಿಗೆ ಅಂತ ಬಂದಿದ್ದಕ್ಕ ಅದು ಸಾರ್ಥಕತೆ ಆಗಬೇಕಾಗಿತ್ತು ಅತ್ತಿಕೊಂಡಂದ್ರ ನೀವು ಯಾರ್ಯಾರಿಂದ ಕುಡಿತೀರಿ, ಯಾರ್ಯಾರಿಂದ ಗುಡ್ಗ ತಿಂತೀರಿ, ಯಾರ್ಯಾರಿಂದ ಸೇರ್ತೀರಿ, ಯಾರಿಂದ ಮಾಂಸ ತಿಂತೀರಿ, ಅವರೆಲ್ಲರೂ ಕೂಡ ಅಪ್ಪಗಳ ಜೋಳಿಗೆ ಮುಟ್ಟಿ ಅಜ್ಜಾರ ಅಪ್ಪಾಜಿ ನಾವು ಇವತ್ತಿನಿಂದ ನಾವು ಜೀವನ ಪರಂತರವಾಗಿ ನಾವು ಸೆರೆ ಅಂತಕ್ಕಂಥ ಮುಟ್ಟಂಗಿಲ್ಲ, ಅದು ನಿಮ್ಮ ಜೋಳಿಗೆ ಬೆಳಗ್ಗೆ ಹಾಕ್ತಿವಿ ಎತ್ಕೊಂಡು ಇಟ್ಟಂದು ಹೋರಿ. ಏನ್ರಿ ಒಬ್ಬ ಸೆರೆ ಕುಡಿಯೋದು ಬಿಟ್ರ ನೀವು $1 ಕೋಟಿ ಕೊಟ್ಟಂದ್ರೆ ನಮಗೆ ಖುಷಿ ಆಗ್ತದೆ. ಏನ್ರಿ ನೀವು ಒಬ್ಬ ಸೆರೆ ಕುಡಿಯೋದು ಬಿಟ್ರ ನಮಗೊಂದು $1 ಕೋಟಿ ಕೊಟ್ಟಂದ್ರೆ ಖುಷಿ ಆಗ್ತದೆ. ಒಬ್ಬ ಗುಟ್ಕ ತಿನ್ನೋದಂದ್ರೆ ಬಿಟ್ಟು ಎತ್ತಿಕೊಂಡ್ರ ನೋಡ್ರಿ ಈಗ ಯಾರ ಮನೆಗಳಿಗೂ ಕೂಡ ಪೇಂಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಗುಟ್ಕ ತಿಂದು ಪಿಚ್ಚನ ಗಾಡಿಗೆ ಹೋಗಿ ಹೊಂಟು. ಏನ್ರಿ ರೋಡಿನ ಮ್ಯಾಗ ಇದ್ದಿದ್ದ ಮನೆಗಳಿಗೆರೆ ಅದೇನು ಚಂದಿಲ್ಲ. ವಾಜ್ಯಗೆ ಬಲೆ ವಾಜ್ಯಗ ಸಾಕು. ಯಾಕಿದನ್ನ ಹೇಳಕತ್ತೀನಿ ಎತ್ಕೊಂಡು ಕೇಳಿದ್ರ ನಿಮ್ಮಲ್ಲಿರ್ತಕ್ಕಂಥ ದುಶ್ಚಟಗಳನ್ನು ನೀವೆಲ್ಲರೂ ಕೂಡ ಬಿಡ್ಲಿ ಎತ್ತಿಕೊಂಡಂದ್ರೆ ಇದು ಒಂದು ಮುಖಾಂತರವಾಗಿ ಅಂದ್ರೆ ನಾವು ಜೋಳಿಗೆ ಅಂತಕ್ಕಂಥ ಅಪ್ಪಗಳು ತಗೊಂಡು ಬಂದಾರ ಪುಣ್ಯಾತ್ಮರೇ. ಇದರ ಜೊತೆಯೊಳಗೆ ಇನ್ನೊಂದು ಏನದ ತಗೊಂಡು ಕೇಳಿದ್ರೆ ನಾಳೆ 12ನೇ ತಾರೀಕಿನಿಂದ ಆಯ್ತು, ಇನ್ನೊಂದು 4 ದಿವಸದಿಂದ ಉಳಿತು. ಏನ್ರಿ 12ನೇ ತಾರೀಕಿನಿಂದ ಕ್ಯಾಡಗಿ ಮಠದಾಗ ಏನ್ರಿ ಭಾಳ ಸುಂದರವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಪುರಾಣ ಅಂತಕ್ಕಂಥಲ್ಲಿ ಪ್ರಾರಂಭ ಆಗ್ತದೆ. ಆ ಕಾರ್ಯಕ್ರಮ ಕೊನೆಗೆ ಏನ್ರಿ 1ನೇ ತಾರೀಕಿನ ದಿವಸ ಜನವರಿ 1ನೇ ತಾರೀಕಿಗೆ ಒಂದು ವಿಶೇಷ ಕಾರ್ಯಕ್ರಮ. ಏನು ಕಾರ್ಯಕ್ರಮ ಹತ್ಕೊಂಡು ಕೇಳಿದ್ರೆ ಅಪ್ಪಗಳಿಂದ ಹುಟ್ಟಿ 1ನೇ ತಾರೀಕಿಗೆ 60 ವರ್ಷ ಆಗ್ತದೆ. ಆಮೇಲೆ ಅವರು ಪಟ್ಟಾಧಿಕಾರ ಮಾಡ್ಕೊಂಡಿಂದ 35 ವರ್ಷ ಆಗ್ತದೆ. ಏನ್ರಿ ಅವರು ಹುಟ್ಟಿ 60 ವರ್ಷ ಆಯ್ತದೆ. ಅವರು ಮಠಕ್ಕಿಂದ ಆಗಿ ಪಟ್ಟಾಧಿಕಾರ ಮಾಡಿಕೊಂಡು 35 ವರ್ಷದಿಂದ ಆಗ್ತದೆ.
ಈ ಎಲ್ಲ ಕಾರ್ಯಕ್ರಮದ ದಿನ ಅವತ್ತು 1ನೇ ತಾರೀಕಿಗಿಂದ ಈ ಹಿಂದಿನ 35 ವರ್ಷದ ಹಿಂದೆ ಏನು ಪಟ್ಟಾಧಿಕಾರಿ ಆಗಿತ್ತಲ್ಲ ಅದನ್ನು ನೋಡದಾಗಿರ್ತಕ್ಕಂಥವ್ರಿಗೆ ಇವತ್ತು 60ನೇ ವರ್ಷದ ಹುಟ್ಟುಹಬ್ಬದ ದಿವಸ ಪೂಜ್ಯರ ಪುನಃ ಪಟ್ಟಾಧಿಕಾರಿ ಅಂತ ನಡೀತದೆ ಏನ್ರಿ. ಮತ್ತೆ ನಡೀತದೆ ಸಿಂಹಾಸನೋಣ, ಪೀಠಾರೋಹಣ, ಇವೆಲ್ಲ ಕಾರ್ಯಕ್ರಮಗಳಿಂದ ಎಷ್ಟನೇ ತಾರೀಕಿಗೆ ಎತ್ಕೊಂಡು ಕೇಳಿದ್ರೆ 1ನೇ ತಾರೀಕಿಗೆ ನಡೀತದೆ. ಆ 1ನೇ ತಾರೀಕಿನ ದಿವಸ ಇದು ಎಲ್ಲ ಕ್ರಿಯೆಗಳೆಲ್ಲ ಮುಗಿಸ್ಕೊಂಡು ಅವರು ಸಿಂಹಾಸನೋಣ ಏನ್ರಿ, ಅವರು ಪೀಠಾರೋಹಣ ಮುಗಿಸ್ಕೊಂಡು ಆ 35 ವರ್ಷ ಆದ ನಂತರ ಪೂಜ್ಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳದ್ದು ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೀತು ಏನ್ರಿ. 35 ವರ್ಷ ಆದ ನಂತರ 1ನೇ ತಾರೀಕಿನ ದಿವಸ ನಿಮಗೆಲ್ಲ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೀತದೆ. ಆ ಅಡ್ಡಪಲ್ಲಕ್ಕಿ ಮಹೋತ್ಸವದೊಳಗೆ ನೀವೆಲ್ಲ ಬೋರುಟಿ ತಾಯಂದಿರು ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಏನ್ರಿ. ಇಲ್ಲೆಲ್ಲ ನಮ್ಮ ಕ್ಯಾಡಿಗೆ ತಾಯಂದ್ರು ಬಂದಾರ ಏನ್ರಿ, ಕ್ಯಾಡಿಗೆ ಹೆಣ್ಮಕ್ಳೆಲ್ಲ ಬಂದಾರ. ಇಲ್ಲಿ ನೀವೆಲ್ಲ ಬೋರುಟಿ ತಾಯಂದ್ರೆ ಏನು ಮಾಡ್ಬೇಕಂತ ಕೇಳಿದ್ರೆ ಅವತ್ತು 1ನೇ ತಾರೀಕಿನ ದಿವಸದಿಂದ ನಡೀತಕ್ಕಂಥ ಪೂಜ್ಯರ ಅಡ್ಡಪಲ್ಲಕ್ಕಿ ಒಳಗೆ ಏನ್ರಿ ಎದುರಿಗೆ ನೀವೆಲ್ಲ ಕುಂಭ ಅಂತಕ್ಕಂಥ ಬರಬೇಕು. ಈಗ ತಾನೇ ನಮ್ಮ ಸಂಗಶಾಸ್ತ್ರಿದವ್ರು ಹೇಳಿದ್ರಲ್ಲ ಹಂಗೆ ನೀವೆಲ್ಲ ಕುಂಭ ಅಂತಕ್ಕಂಥ ಬರಬೇಕು. ಎಲ್ಲರಿಗೆ ಕಿಮ್ಮತ್ತಿನ ಸೀರೆ ತಂದಾರ, ಬೆಲೆ ಬಾಳತಕ್ಕಂಥ ಸೀರೆ ಏನ್ರಿ ಅಂತ ಕಿಮ್ಮತ್ತಿನ ಸೀರೆ. ಆಮೇಲೆ ಕುಂಭ ಬರ್ತಕ್ಕಂಥ ತಾಯಂದ್ರಿಗೆಲ್ಲ ಅದು ತಾಮ್ರದೇ ಕಳಿಸಿ ಅಂತೀರೇನು ಬಿಂದಿಗೆ ಅಂತೀರಿ, ಕಡೆ ಏನಂತೀರಿ ಅವ್ವ, ಕಳಿಸಿ ಏನ್ರಿ, ಕಳಿಸಿ ಎತ್ತಿಕೊಂಡಂತಾರಲ್ಲ ತಾಮ್ರದಿಂದ ಕಳಿಸಿ ಅಂತಕ್ಕಂತಂದಾರ. ಒಂದೇ ಥರದ ಸೀರೆ, ಒಂದೇ ಥರದಿಂದ ಬ್ಲೌಸ, ಇದನ್ನೆಲ್ಲ ನಿಮಗಿಂದ ಉಡಿ ತುಂಬಿ ಏನು ಮಾಡ್ತಾರೆ ತಗೊಂಡು ಕೇಳಿದ್ರೆ ಅವತ್ತು ಯಾವ ಪೂಜ್ಯ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಅಡ್ಡಪಲ್ಲಕ್ಕಿ ಎದುರಿಗೆ ಇವತ್ತು ಹ್ಯಾಂಗೆ ನೀವು ಕುಂಭ ತೊಗೊಂಡು ಬಂದಿರಲ್ಲ ಆ ರೀತಿಯಾಗಿಂದ ಕುಂಭ ಅನ್ನತಕ್ಕಂಥದ್ದನ್ನು ಅವತ್ತು ಕ್ಯಾಡಗಿ ಗ್ರಾಮದೊಳಗೆ ನೀವೆಲ್ಲ ಹೊರಬೇಕು. ಅದಕ್ಕಾಗಿ ನಮ್ಮ ತಾಯಂದಿರು ಹೆಣ್ಮಕ್ಳಿಂದ ಬಂದಾರ, ಅವ್ರ ಹತ್ರ ನಿಮ್ಮ ಹೆಸರುಗಳನ್ನ ಬರೆಸ್ರಿತ್ತು ಅನ್ನುವಂಥ ಮಾತನ್ನು ಒಂದು ಕಡೆಗಿಂದ ಹೇಳುತ್ತಾ, ನೀವೆಲ್ಲ ಗಂಡಸು ಮಕ್ಕಳು ಆಮೇಲೆ ಬರೀ ಅಂದ ಗಂಡು ಮಕ್ಕಳಿಗೆ ಚಟ ಬಿಡು ಅಂದಾರ ಅಪ್ಪವರು. ನಮ್ಗೆ ಯಾರು ಹೇಳಿಲ್ಲವ ಹಿಂಗಂತೀರೇನು, ನಾವು ಕುಡ್ದು ಚಟ ಮಾಡಲ್ಲಂತೆ ಯಾವ ನಿಮ್ಮ ಬಲ್ಲಿರಂಥ ಚಟ ಅವು ಕುಡ್ದು ಎಲ್ಲರೂ ಗಟ್ರಿಗೆ ಬೀಳ್ತಾವೆ. ನಿಮ್ಮ ಹಂಗಲ್ಲ, ಯಾರ್ದಾರ ಮನೆ ಮುಂದೆ 4 ಮಂದಿ ಹೆಣ್ಮಕ್ಳು ಕೂತಿರತ್ತಂದ್ರೆ ಯಾರ್ದಾರ ಮನೆ ಬೆಂಕಿ ಹಚ್ತಿರ ತಿಳ್ಕೊಬೇಕು. ಹೇಳ್ತೀರಿ, ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ ನೀವು, ಹೇಳ್ತಿಲ್ಲ, ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಂಗಿಲ್ಲ. ಕಟ್ಟಿ ಮ್ಯಾಗ ಕೂತಿರ ಬರೇ ಮಂದಿದ ಹಾಕಿಂದ ಹಂಗಾಯ್ತು ಈಕಿಂದ ಹಿಂಗಾಯ್ತು, ಅಯ್ಯೋ ನಂಗೆಲ್ಲ ಬರ್ತದೆ ಅವ್ವ ಹಿಂಗೆ ನೋಡವ ಹೇಳಿ ಕೊಯ್ ಚಲೋ ಮಾಡಿದ್ರೆ 10 ನೋಡಿ ಮಂದಿ ಮನೆ ಬೆಂಕಿ ಏನ್ರಿ. ನೀವು ನಾವು ಚಟಗಳು ಬಿಡ್ರಿ, ಇನ್ನು ಮುಂದೆ ಇನ್ನೊಬ್ಬರ ಬಗ್ಗೆ ಮಾತಾಡಂಗಿಲ್ಲ, ಇನ್ನೊಬ್ಬರ ಬಗ್ಗೆ ಅಂದ್ರೆ ಟೀಕಾ ಮಾಡಂಗಿಲ್ಲ ಏನ್ರಿ. ನೀವು ಇನ್ನೊಂದು ಚಟ ಏನು ಬಿಡ್ಬೇಕಂತ ತಗೊಂಡು ಕೇಳಿದ್ರೆ ಅತ್ತೆ ಆಗಿರ್ತಕ್ಕಂಥವ್ರು ಚಟಗಳು ಬಿಡ್ರಿ. ಅತ್ತಿ ಮನ್ಯಾಗ ಅಂದ ಅತ್ತಿ ಸೊಸಿ ಇರ್ತಿರಲ್ಲ, ಮೊದಲು ಅತ್ತೆ ಅದಕ್ಕಿಂತ ಒಂದು ಚಟ ಬಿಡಬೇಕು. ಏನು ಚಟ ಹತ್ತಿಕೊಂಡದ ಕೇಳಿದ್ರೆ ಬಂದಿರ್ತಕ್ಕಂಥ ಸೊಸೆಯನ್ನ ಏನ್ರಿ ಜರ ನಿಮ್ಮ ಜೋಳಿಗೆ ಮುಟ್ಟಂದ ಪ್ರಮಾಣ ಮಾಡಿ ಹೇಳ್ತೀನಿ, ಇಲ್ಲಿ ತನಕ ನಾವು ಸೊಸೆ ಹತ್ತಿ ತಿಳ್ಕೊಂಡಿದ್ದೆ, ಆಕೆ ಕಾಡ್ತಿದ್ದೆ, ಏನೆಲ್ಲ ಬೈತಿದ್ದೆ, ಆದ್ರೆ ಇವತ್ತಿನಿಂದ ಈಕೆ ನನ್ನ ಸೊಸೆ ಅಲ್ಲ, ಇವಳು ಒಬ್ಬಳು ನನ್ನ ಮಗಳೇ ತಿಳ್ಕೊಂಡಂದು ಅವಳನ್ನು ಜೋಕಿ ಮಾಡ್ತೀನಿ ತಿಳ್ಕೊಂಡಂದು ನೀವು ಅತ್ತೆ ಆದವರು ಏನ್ರಿ ಜೋಳಿಗೆಯಿಂದ ಮುಟ್ಟಿ ಆಣಿ ಮಾಡಿ. ಇನ್ನು ಸೊಸೆಯರಾದವರು ಯಾವತ್ತು ಚಲೋ ಹೇಳಿದ್ರೆ ಅತ್ತಿಗೆ ಎತ್ತಿಕೊಂಡು ನಿಮ್ಮದು ಏನೂ ಇಲ್ಲ ಅಂದ್ರೆ ನೀವು ನಿಮ್ಮದು ಅದೇವ್ವ ಏನ್ರಿ. ಸೊಸೆ ಅದಕ್ಕೆ ಏನು ಮಾಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ ಇಲ್ಲಿ ತನಕ ನೀ ಅತ್ತೆ ಎತ್ತುಕೊಂಡು ಏನ್ರಿ ಅತ್ತೆ ಎತ್ತ ಕಿಮ್ಮತಿ ಇಲ್ಲ. ಈಗ ನೀವು ಮೊದಲು ಬಂದಿರ್ತೀರ ತಿಳ್ಕೊ ಸೊಸೆ, ನಿಮ್ಮ ಅತ್ತೆ ಇಲ್ಲ, ಅಯ್ಯೋ ಅದೇ ಇಳು ಜಲ್ದಿ ಬರ್ತದೆ, ಇನ್ನೂ ಅದೇ ಸಿಂಗಾರ ಮಾಡ್ಕೊಂಡು ಬರ್ಬೇಕಲ್ಲ. ನೀವೆಲ್ಲ ಸೊಸೆ ಆಗಿರ್ತಕ್ಕಂಥವ್ರು ಏನು ತಿಳಿಬೇಕು ಏನ್ರಿ, ಅತ್ತಿಯನ್ನು ಇಲ್ಲಿಯೇ ಪರಂತರವಾಗಿ ನಾವು ಅತ್ತೆ ತಿಳ್ಕೊಂಡಿವಿ, ಆದ್ರೆ ಇನ್ನು ಮುಂದೆ ನಾನು ಅತ್ತೆ ತಿಳ್ಕೊಳಂಗಿಲ್ಲ. ಅದರ ಹಡದು ತಾಯಿಯಿಂದ ಅಲ್ಲಿ ತವ್ರ ಮನೆಗಿದ್ರ ಇವಳು ಪಡೆದಿರ್ತಕ್ಕಂಥ ತಾಯಿ ತಿಳ್ಕೊಂಡು ಅವಳು ಸೇವಾ ಮಾಡ್ತೀನಿ ತಿಳ್ಕೊಂಡು ನೀವು ಸ್ವಸ್ಥರು ಕೂಡ ಆ ಜೋಳಿಗೆ ಒಳಗಿಂದ ಹಾಕಬೇಕು. ಹೇಳ್ತಿಲ್ರಿ, ಹಾಕ್ತಿರಲ್ಲ, ಒಬ್ಬರು ಟಾಳಿ ಹೊಡೆಯಲ್ಲ. ಅಯ್ಯ ಅವಕ್ಯಾಕೆ ನಾವು ಅತ್ತೆನ ಕಿವೇ ನೋಡಿ ನಿಮ್ಮ ಗುಣ. ಗಂಡಾಗ ಎದುರು ಮಾತಾಡೋದು ಬಿಡ್ತೀನಿ ಅತ್ತ ನಾವು ಜೋಳಿಗೆ ಹಾಕ್ಬೇಕು, ಹೌದಿಲ್ರಿ. ನಿಮ್ಗೆ ಹೆಣ್ಮಕ್ಳಿಗೆ ಗಂಡನ ಹೊಲಸುಗಳ ಪದ್ಧತಿನೇ ಗೊತ್ತಿಲ್ಲ, ನಿಮ್ಗೆ ಹೇಳಿನಿಲ್ಲ, ನೆನಪದೇನ ಪುರಾಣದಾಗ ಹೇಳಿದ್ರಿ. ಗಂಡ ಹೊಲಸುಗಳೋದು ಒಂದು ಪದ್ಧತಿ ಬೇಕು, ಸುಮ್ಮನೆ ನಾಟಕ ಮಾಡಬೇಕು. ತೀತಿಲ್ಲ ಅವ ಏನೋ ಹೊರಗೆ ಇರ್ಲಕ್ಕ ಬತ್ತಲೆ 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 ಚೀ ಕಳ್ಳ, ಹಾಲು ಕುಡಿತೇನು ನನ್ನ ರಾಜ, ಏನು ಅಲ್ಕು ಹಾಲು ಕುಡಿತು ನನ್ನ ರಾಜ, ಏನು ಉಂಡು ಕುಡಿತೇನು ಉಣೋದಕ್ಕಿಂತ ಮೊದಲೇ ಕುಡಿತು ನನ್ನ ರಾಜ. ಹಿಂಗೆ ಚಂದಾಗಿ ಅವಕ್ಕೆ ಮೆತ್ತಗೆ ಬಿದ್ದು ಮಾತಾಡಿಸ್ಬೇಕು. ನೀವು ಹಂಗೆ ಮಾಡಲ್ಲ ಏನ್ರಿ, ಅದನ್ನ ಬಾಗಲ್ದಾಗ ಕಾಲಿಡ್ತಾವ, ಅದು ಎದೆ ದಡ 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 ಅಂತ ಇರ್ತಾವೆ. ಹೆಣ್ಣು ತಿನ್ನಕ್ಕೆ ಒತ್ತಾಳ ಖುಷಿದಾಗಳ ಹ್ಯಾಂಗಾಳ ಏನು ಮಾಡ್ತಾಳ ಏನಿಲ್ಲ. ಯಾವಾಗ ಅವ ಬಾಗಲ್ದಾಗ ಕಾಲಿಡ್ಕೊ ಬಾ, ಈಗ ನೆನಪಾಗ್ಯದ ಮನಿ ಬಾ ತಿನ್ನ ಬಾ ಕೂಳ ಏನ್ರಿ.
ಇಟ್ಟು ಅಂದು ಕೂಡ ಹೇಳ್ತೀನಿ ನನಗೆ ಹತ್ತಿದ ನಿನಗೇನು ಹತ್ತದ ಹಂಗೆ ಟೊಳ್ ಹಾಂ ಯಾವಾಗ ಅಂದ್ರೆ ಎರಡು ಡೇಟ್ ಕೊಟ್ಕೊಂಡು ನಾವೇ ಎರಡು ಹರಗೆ ಸೀರೆ ಇಟ್ಕೊಂಡಂದ ಏನು ರೀ ಲಾಡ್ಲಿ ಬೇನ್ ನಮ್ಮ ಕರ್ನಾಟಕದಾಗ ನಿಮಗಿನ ಅರ್ಧ ರೀ ಆದ ನಮ್ಮ ಕರ್ನಾಟಕದ ಫುಲ್ ಫ್ರೀ ನಮ್ಮ ಕರ್ನಾಟಕದ ಗಂಡು ಒಂದೇ ಅಟ್ಟು ಹೊಡೆದ್ರೆ ಸಾಕು ಸೀರೆ ಇಟ್ಕೊಳ್ಳೋಣ ಹಾಗೆ ಆಧಾರ್ ಕಾರ್ಡ್ ತೊಗೊಳೋಣ ರೈಟೇ ಏನ್ರಿ ಹಿಂಗಲ್ಲ ನೀವು ಕೂಡ ಗಂಡನ ಹೊಲಸ್ಕೊಳ್ರಿ ನಿಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು ಗಂಡ ಗೌರವ ಕೊಡೋದನ್ನು ಗಂಡನನ್ನು ಪ್ರೀತಿಯಿಂದ ಕಾಣೋದನ್ನು ಏನ್ರಿ ನೀವು ಒಟ್ಟು ನೀವಿಬ್ಬರು ಗಂಡ ಹೆಂಡತಿ ಪ್ರೀತಿಯಿಂದ ಇದ್ರಿ ಎತ್ತಿಕೊಂಡ್ರೆ ಆ ಮನೆತನದೊಳಗೆ ಸಂಪತ್ತಿ ಎಸ್ ಕಾಲಕ್ಕೂ ಕೊರತೆ ಬೀಳಲ್ಲ ಆ ಮನೆತನ ಯಾವಾಗಲೂ ಕೂಡ ಸಂಪತ್ತಿನಿಂದ ತುಂಬಿ ತುಳುಕ್ತದತ್ತ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರಿಬಾರ್ದು ಪುಣ್ಯಾತ್ಮರೇ. ಇನ್ನು ಗಂಡಸು ಮಕ್ಕಳಾಗಿರ್ತಕ್ಕಂಥವ್ರು ನೀವು ಕೂಡ ಅವ್ರು ಹೆಂಗೆ ಕುಂಭಕ್ಕೆ ಹೆಸರುಗಳನ್ನ ಬರೆಸ್ತಾರೋ ಹಂಗೆ ನೀವು ಏನು ಮಾಡ್ಬೇಕಂತಕೊಂಡು ಕೇಳಿದ್ರೆ ಏನ್ರಿ ನಮ್ಮದು ಕ್ಯಾಡಿಗೆ ಮಟ್ಟಕ್ಕೆ ಆ ಕಾರ್ಯಕ್ರಮ ನಮ್ಮದು ಸಹಾಯ ಸಹಕಾರ ಸಲ್ಲಬೇಕಂತಕ್ಕಂಥವ್ರು ನೀವು ಕೂಡ ಕಾಣಿಕೆಯನ್ನು ನೀವು ಕೂಡ ಕೊಡ್ಬೋದು. ಏನ್ರಿ ನಿಮ್ಗೆ ಏನು ಭಗವಂತ ಶಕ್ತಿ ಕೊಟ್ಟಿರ್ತಾನ ಆಟ ಕೊಡ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸದಾವಕರ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡ್ಲೆತ್ತುಕೊಂಡು ಬೇಡುತ್ತಾ ಯಾಕೆ ಜಲ್ದಿ ಮುಗಿಸಕತ್ತೀವಿ ಅಂದ್ರೆ ಇದು ಮುಗಿದ ಬಳಕೆಯಿಂದ ಇನ್ನೊಂದು ಊರಿಗೆ ದುದನಿಗೆಂದು ಹೋಗ್ಬೇಕು ಏನ್ರಿ ದುದನಿಗೆಂದು ಹೋಗಬೇಕು. ಹೀಗಾಗಿ ನಾವು ಬೇಗಂದ ಮುಗಿಸಾಕತ್ತೀವಿ ಪುಣ್ಯಾತ್ಮರೇ. ನಿಮ್ಮೆಲ್ಲರಿಗೂ ಕೂಡ ಗುಡ್ಡದ ಬಸವರಾಜೇಂದ್ರ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ನಿಮ್ಮೆಲ್ಲರ ಮನೆತನ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡಲೆತ್ತುಕೊಂಡು ಹೇಳಿ ನನ್ನ ಪ್ರವಚನಕ್ಕಿಂತ ವಿರಾಮ ಕೊಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ತಾಯಂದ್ರು ಈ ಬೋರುಟಿ ಊರ 8 ಮನೆ ದೀಪ ಹಚ್ಚಿದ ಮನೆಗಳವಲ್ಲ ಪ್ರತಿಯೊಂದು ಹೆಣ್ಮಕ್ಳಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈ ಊರ ಎಷ್ಟನೇ ತಾರೀಕು ರೀ ಶಿವಪುರ ಸರ ಆದ್ರೆ ಏನವ್ರು ಎದ್ದೆ ಎಷ್ಟನೇ ತಾರೀಕು 26 27 27ನೇ ತಾರೀಕು 27 ತಾರೀಕಿಗೆ ನೀವೆಲ್ಲ ತಾಯಂದ್ರೆ ಏನು ಮಾಡ್ಬೇಕಂತ ತಗೊಂಡು ಕೇಳಿದ್ರೆ ನೀವೆಲ್ಲ ಚೆನ್ನಾಗಿ ಅಂದ್ರೆ ತೆಳ್ಳಗೆ ಅಂದ್ರೆ ರೊಟ್ಟಿ ಮಾಡ್ಕೋಬೇಕು. ನಿಮಗೆ ಭಗವಂತ ಎಷ್ಟು ತಾಕತ್ತು ಕೊಟ್ಟಾನ ಎಷ್ಟು ಶಕ್ತಿ ಕೊಟ್ಟಾನ ಅಷ್ಟೇ ಮಾಡ್ಕೋರಿ. ಯಾರು 100 ಮಾಡ್ಕೋರಿ ಯಾರು 200 ಮಾಡ್ಕೋರಿ. ಒಟ್ಟು ನಿಮಗೆ ದೇವರಿಂದ ಎಷ್ಟು ಅನುಕೂಲ ಕೊಟ್ಟಾನ ಅಷ್ಟು ತೆಳ್ಳಗೆ ಅಂದ್ರೆ ರೊಟ್ಟಿ ಮಾಡ್ಕೊಳ್ಳೋದು. ಒಂದು ಈಟೆ ಅಂದ್ರೆ ಶೇಂಗಾದ ಹಿಂಡಿ ಅಗಸಿ ಹಿಂಡಿ ಹುಳಿಬಾನ ಏನ್ರಿ ಇಂಥವೆಲ್ಲ ನೀವು ಮಾಡ್ಕೊಳ್ಳೋದು. ಇಷ್ಟೆಲ್ಲ ಮಾಡಿಕೊಂಡು 27ನೇ ತಾರೀಕು ಅವೆಲ್ಲ ರೊಟ್ಟಿ ಕಟ್ಟಿ ಮಾಡೋದು. ಯಾಕೋ ಯಾರು ವೈರ್ ತುಳಿಲಾಗತ್ತಾರ ನೋಡಲ್ಲಿ ಏನ್ರಿ ಹಲೋ ಅದಕ್ಕೆ ನೀವೆಲ್ಲ ತಾಯಂದ್ರೆ ಏನು ಮಾಡಬೇಕು ಅವೆಲ್ಲ ರೊಟ್ಟಿ ಮಾಡ್ಕೊಳ್ಳೋದು. ಶೇಂಗಾದ ಹಿಂಡಿ ಅಗಸಿ ಹಿಂಡಿ ಹುಳಿಬಾನ ಇಂಥವೆಲ್ಲ ಏನ್ರಿ ಬುತ್ತಿ ಅನ್ನತಕ್ಕಂಥ ಮಾಡಿಕೊಂಡು ಯಾಕೆ ಏನಾಗ್ಯದ ಯಾಕಂದ್ರೆ ಇದು ಮಾಯಕ ಭಾಳ ಡೇಂಜರ್ ಅದು ನೋಡು ಇನ್ನೂ ಕಟ್ಟ ಎಲ್ಲಕತ್ತ ನೋಡು. ಯಾಕಂದ್ರೆ ನಾವು ಒಮ್ಮೆ ಒಂದು ಊರ ಪುರಾಣಕ್ಕೆ ಅಂದ ನಾಳೆಗಿಂದ ಪೂಜೆ ಐತಿಪ್ಪ ಎಲ್ಲ ತಾಯಂದಿರಿಂದ 5 ಉತ್ತತ್ತಿ ತೊಗೊಂಬಾರಿ ಎತ್ಕೊಂಡಂದು ನಾ ಹೇಳೀನಿ. ಅದು ಹೂ ಅನ್ನಗ ಮೈಕ್ ಕಟ್ಟಾಗ್ಯದ ತತ್ತಿ ತೊಗೊಂಬಾರಿ ಅಂದಂಗೆ ಆಗಿಬಿಟ್ಟದ. ನಾ ಹೇಳೀನಿ ಉತ್ತತ್ತಿ ತೊಗೊಂಬಾತಂದು ಅದು ಹಿಂಗೆ ಈಗ ಹೆಂಗೆ ಕಟ್ ಐತಲ್ಲ ಅದನ್ನು ಹೂ ಅನ್ನಗಂದ ಕಟ್ಟಾಗ್ಯದ ತತ್ತಿ ತೊಗೊಂಬಾರಿ ನಾಳೆಗೆ 5 ತಗೊಂಡು ಹೇಳ್ಬಿಟ್ಟೀನಿ. ಹೇಳ್ತೀನಿ ಇಡೀ ಊರು ಮಂದಿರ ಮಠಕ್ಕಂದ 5 ತತ್ತಿ ಗಂಗಳದ ತೊಳೋದು ಬರೋದು ಗಂಗಳದ ತೊಗೊಬರೋದು ತತ್ತಿ ಆಗ್ತಾರಲಕತ್ತ ಓನಿನ ಮಠಕ್ಕತ್ನ ನಿನ್ನೆ ನೀವೇ ಹೇಳಿರಿ ಅಲ್ರಿ ಅಂದು ನಾ ಎಲ್ಲಿ ಹೇಳಿ ನೋನಿ ಉತ್ತತ್ತಿ ತೊಗೊಂಬರತ್ ನಾ ಹೇಳಿನತ್ ನಾ ಅದು ಹೂ ಅನ್ನೋದೇ ಕೇಳಿಲ್ರಿ ಅಪ್ಪ ನಮ್ಮ ಊರಾಗ ಬರೀ ತತ್ತಿ ತೊಗೊಂಬರಿ ನನಗೆ ಇದು ಮಾಯಕ್ ಭಾಳ ಡೇಂಜರ್ ಇದು ಏನ್ರಿ ಯಾವ ಟೈಮ್ದಾಗ ಏನು ಮಾಡ್ಲಿಕ್ಕೆ ಹಸ್ತದ ಗೊತ್ತೇ ಆಗಲ್ಲ. ಅದಕ್ಕೆ ನೀವೆಲ್ಲ ಏನು ಮಾಡೋದು ದೊಡ್ಡ ಬುಟ್ಟಿ ತೊಗೊಳೋದು ಅದ್ರೊಳಗೆಲ್ಲ ಚೆನ್ನಾಗಿ ಅಂದ್ರೆ ರೊಟ್ಟಿ ಇಟ್ಕೊಂಡು ಅದಕ್ಕೆಲ್ಲ ಅದ್ರೊಳಗೆ ಅಂದ್ರೆ ಶೇಂಗಾದ ಹಿಂಡಿ ಅಗಸಿ ಹಿಂಡಿ ಹಿಂಗೆಲ್ಲ ಹುಳಿಬಾನಿ ನೀವೇನು ಮಾಡಿದ್ದೆಲ್ಲ ಬುಟ್ಟ್ಯಾಗಂದ ಇಟ್ಕೊಂಡು ಏನ್ರಿ ಏನ್ರಿ ನೀವೆಲ್ಲದ ಬುಟ್ಟ್ಯಾಗಂದ ಇಟ್ಕೊಂಡು ಒಂದು ಬಿಳಿ ದೋತ್ರ ತೊಗೊಂಡು ಆ ದೋತ್ರದೊಳಗಿಂದ ಬುಟ್ಟಿಯಿಂದ ಕಟ್ಕೊಂಡು ನೀವು 27 ತಾರೀಕಿಗೆ ಇಡೀ ನಿಮ್ಮ ಬೋರುಟಿ ಗ್ರಾಮದ ಎಲ್ಲ ತಾಯಂದಿರು ಲಿಂಗಜಂಗಮವನು ದಾಯತವನರಿಗೆಲ್ಕೆ ಸುಲಭೋಪಾಯದಿಂದ ಇದರಿಟ್ಟ ಬಾಯಸ್ಥಲಕ್ಕೆ ಕುರುವಾಗಿ ದಾಯದೂರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣು ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಶ್ರದ್ಧೆಯ ಪಂಚಾಚಾರ್ಯರನ್ನ
ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು, ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ, ಈ ತಾಣದ ಕ್ಷೇತ್ರಾಧಿಪತಿಯಾದ ಜಗದೊಡೆಯ ಮಲ್ಲಿಕಾರ್ಜುನಲ್ಲಿಯೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಂಚಾರಿಯ ಬಸವ ಪುರಾಣವನ್ನು 16ನೇ ದಿನಕ್ಕೆ ಈ ಬೋರುಟಿಯ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿರುವ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಅತ್ಯಂತ ಸರಳವಾಗಿ, ಸುಂದರವಾಗಿ ಅನುಭವದ ಅಮೃತವನ್ನು ಹಂಚಿಕೊಂಡು ದರ್ಶನ ಆಶೀರ್ವಾದವನ್ನು ಕರುಣಿಸಿರುವ ಪೂಜ್ಯ ಗಡಿಗೌಡಗಾಮದ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದರ್ಶನಾಶೀರ್ವಾದವನ್ನು ದಯಪಾಲಿಸುತ್ತಿರುವ ಶಿವಪೂರಿನ ಪರಮಪೂಜ್ಯರಲ್ಲಿ, ಇಂಚಿಗೇರಿಯ ಪರಮಪೂಜ್ಯರಲ್ಲಿ, ಅಗರಖೇಡದ ಪರಮಪೂಜ್ಯರಲ್ಲಿ ಶರಣನ್ನು ಸಮರ್ಪಣೆ ಮಾಡಿ, ಇಲ್ಲಿಯವರೆಗೆ ಸುಂದರವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ನೀಡಿ ಈ ಎಲ್ಲ ಕಾರ್ಯಕ್ರಮದ ಸೂತ್ರ ಸಂಚಲನವನ್ನು ಮಾಡಿರುವ ನಮ್ಮವರೇ ಆಗಿರುವ ಸಂಗಯ್ಯ ಶಾಸ್ತ್ರಿಗಳವರೇ, ಸಂಗೀತ ಬಳಗದವರೇ, ಈ ಬೋರುಟಿಯ ಹಿರಿಯರಾಗಿರುವ ಬಾಪುರಾಯ ಪಾಟೀಲ್ ಅವರೇ, ನಿಂಬೆಣ್ಣ ಕರಿಶೆಟ್ಟಿಯವರೇ, ಈ ಗ್ರಾಮದ ಎಲ್ಲ ಪ್ರತಿಷ್ಠಿತ ಹಿರಿಯರೇ, ಯುವಕರೇ, ಮಕ್ಕಳೇ, ಶರಣರೇ, ಶರಣೀಯರೇ, ಪರವೂರಿನಿಂದ ಬಂದಿರುವ ಎಲ್ಲ ಸದ್ಭಕ್ತರೇ, ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಭಕ್ತಿಯಿಲ್ಲದ ಬಡವನಾನಯ್ಯ, ಭಕ್ತಿಯಿಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆ ಎಲ್ಲೂ ಬೇಡಿದೆ, ದಾಸಯ್ಯನ ಮನೆ ಎಲ್ಲೂ ಬೇಡಿದೆ, ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವ ನೀಡಿದರೆ ಎನ್ನ ಒಡಲು ಪಾತ್ರೆ ತುಂಬಿತ್ತು ನೋಡ. ಈ ಮಾತನ್ನು ಸುಂದರವಾಗಿ ಬಸವಣ್ಣನವರು ನಮ್ಮ ಸಲುವಾಗಿ ಹೇಳ್ಯಾರ. ಏನು ಇದರ ಅರ್ಥ ಏನು ಅಂತ ಕೇಳಿದ್ರೆ, ಭಕ್ತಿ ಅನ್ನತಕ್ಕಂಥದ್ದು ಹಾಗೆ ಸುಮ್ಮನೆ ಬರಲ್ಲ. ಭಕ್ತಿ ಮಾಡ್ತಾ 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 ಹೋದಂಗ ಅದು ಏನಾಗ್ತದ, ದೇವರ ಸಮೀಪಕ್ಕೆ ಒಯ್ಯಕ್ಕೆ ಪ್ರಯತ್ನ ಮಾಡ್ತದೆ. ದೇವರ ಸಮೀಪಕ್ಕೆ ಹೇಗೆ ಹೋಗ್ತದೆ ಅಂತ ಕೇಳಿದ್ರೆ, ದೇವರು ಅನ್ಕೊಂತ ತಾನೇ ದೇವರಾಗುವಂಥ ಪ್ರಸಂಗ ಬರ್ತದೆ. ಇದಕ್ಕೊಂದು ಸಣ್ಣ ಉದಾಹರಣೆ. ಗಣೇಶ ಚತುರ್ಥಿಯೊಳಗೆ ಗಣಪತಿ ನಾವೆಲ್ಲ ಕೂಡಿಸ್ತೀವಿ. ಕೂಡಿಸಿದಾಗ ಗಣೇಶನಿಗೆ ನೈವೇದ್ಯ ಹಿಡಿತೇವೆ, ಕಡುಬು, ಕಜ್ಜಾಯ. ದೇವರ ಎಡೆ ಸ್ವೀಕಾರ ಮಾಡಂಗಿಲ್ಲ. ಆದ್ರೆ ದೇವರ ಮುಂದೆ ಎಡೆ ಇಟ್ಟು ನಾವು ದೇವರ ಹೆಸರಿನಲ್ಲಿ ಪ್ರಸಾದವನ್ನು ತೆಗೆದುಕೊಂಡಾಗ ಒಂದಿಷ್ಟು ದೇವರ ಮುಂದೆ ಇಡುವ ವಾಡಿಕೆ. ಆ ಕರೆದ ಪದಾರ್ಥಿಗೆ
ಇಲಿ ಏನು ಮಾಡ್ತು, ಕರಿಗಡಬ ಕಜ್ಜಾಯ ಇಟ್ಟಿದ್ದ ಅದನ್ನು ನೋಡ್ತು. ಯಾಕಂತ ಕೇಳಿದ್ರೆ ಎಲ್ಲ ದೇವರಕ್ಕಿಂತ ಪ್ರಥಮ ಪೂಜೆಗೊಳ್ಳಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಗಣಪತಿ ಪೂಜೆ ಮಾಡಬೇಕು ಅಂತ ಗಣಪತಿ ಪೂಜೆ ಮಾಡದ. ಆ ಗಣಪತಿ ಪೂಜೆ ಮಾಡೋ ಕಾಯಿ ಕಜ್ಜಾಯ ಇವೆಲ್ಲ ಇಟ್ಟ. ಗಣಪತಿ ತಿನ್ನಲಿಲ್ಲ. ಗಣಪತಿ ವಾಹನವಾಗಿರ್ತಕ್ಕಂಥದ್ದು ಇಲಿ ಅದರ ವಾಸ ಬಡಿತು. ಯಾವುದು? ಎಣ್ಣೆ ವಾಸ ಬಡಿತು. ಎಣ್ಣೆ ವಾಸ ಬಡಿದು ಅದು ಬಂದು ಗಣಪತಿಗಿಟ್ಟಿರುವಂಥ ಪ್ರಸಾದ ತಿಂತು. ಅದನ್ನು ತಿನ್ನುವಂಥದ್ದು ಯಾರು ನೋಡಿದ್ರು? ಇವ ನೋಡ್ದ, ಪೂಜಾ ಮಾಡ್ತಕ್ಕಂಥವ. ಪೂಜಾ ಮಾಡ್ತಕ್ಕಂಥವನು ನೋಡಿಂದ, ನಾನು ಇಲ್ಲಿ ತನಕ ಗಣಪತಿ ದೇವರು ಅಂತ ತಿಳ್ಕೊಂಡಿದ್ದಪ್ಪ, ಗಣಪತಿ ದೇವರಲ್ಲ ಇಲಿ ದೇವರು ಅಂತ ತಿಳ್ಕೊಂಡವ. ಇಲಿಗೆ ಪೂಜಾ ಮಾಡಕ್ಕಂತ ದಿನ ಕರೆದ ಪದಾರ್ಥ ಇಡಾಕತ್ತ, ಮತ್ತು ತುಪ್ಪ ಅಂಥದಿಂಥದೆಲ್ಲ ಇಡೋದ್ರಿಂದ ಆ ಇಲಿ ಏನು ಮಾಡ್ತು ಅಂತಂದ್ರೆ ಅದು ತಿಂದು ಇದು ತಿಂದು ಚೆನ್ನಾಗಿ ಕೊಬ್ಬಿ ಬಿಡ್ತು. ಯಾವುದು? ಇಲಿ. ಆ ಇಲಿ ಚೆನ್ನಾಗಿ ಕೊಬ್ಬಿತು. ಎಲ್ಲಿ ಬೇಕಲ್ಲಿ ಕಾಲ ಓಡಾಡಕತ್ತು. ಅವಾಗ ಅದೆಲ್ಲ ಮರಿ ಹಾಕಿ ಮಾಡಿ ಜಾಸ್ತಿ ಇದು ಆಯ್ತು. ಕೊಬ್ಬದಾಗ ಇದನ್ನು ಏನು ಮಾಡಬೇಕು? ಇಲಿ ಹೆಂಗೆ ಇದು ಸಿಗ್ತಾ ಇಲ್ಲಲ್ಲ, ಅದಕ್ಕೆ ಹೊಡ್ಯಾಕ ಬರಂಗಿಲ್ಲ. ಯಾಕವ ದಿನನಿತ್ಯಲೂ ಅದಕ್ಕೆ ಆಹಾರ ಕೊಡ್ತಾ ಇದ್ದಾನೆ. ಏನು ಮಾಡಬೇಕು ಅಂತ ವಿಚಾರ ಮಾಡಿ ದಿನ ಇದನ್ನೆಲ್ಲ ಇಡುವುದರದಿಂದ ಇದು ಯಾರು ನೋಡಿದ್ರು ಇದು ಸಾಕಾಯ್ತು ಮನೆಯೊಳಗೆ. ಸಾಕಾಗಿ ಕೊನೆಗೆ ಏನು ಮಾಡಿದ್ರು, ಒಂದಿನ ಹೊರಗಿನ ಬೆಕ್ಕ ಬಂತು. ನೋಡ್ತದು ಇಲ್ಲಿ ಕಾಲ ಓಡಾಡೋದು ನೋಡಿ ಎಂಥ ಕೊಬ್ಬೆದಿದು ಅಂತ ತಿಳ್ಕೊಂಡು ಹೊಂಚಾಕಿ ಅದನ್ನು ಗಪ್ಪನೆ ಹಿಡಿದು ಬಿಡ್ತು. ಯಾವುದು? ಬೆಕ್ಕ. ಅವಾಗ ಇವ ತಿಳ್ಕೊಂಡ, ನಾನು ಇಲ್ಲಿ ತನ ಇಲಿ ದೇವ್ರಂತ ತಿಳ್ಕೊಂಡಿದ್ದ. ಇಲಿಕ್ಕಿಂತ ದೊಡ್ಡ ದೇವರು ಯಾವುದು ಅಂತಂದ್ರೆ ಬೆಕ್ಕ ದೇವರು ಅಂತ ತಿಳ್ಕೊಂಡವ. ಬೆಕ್ಕನ ಪೂಜಾ ಮಾಡಾಕತ್ತ. ಬೆಕ್ಕಿಗೆ ಪೂಜಾ ಮಾಡಾಕತ್ತ. ಹಾಲಿಟ್ಟ, ಮೊಸರಿಟ್ಟ, ಮಜ್ಜಿಗಿಟ್ಟ. ಏನು ಆನಂದದಿಂದ ಬೆಕ್ಕ ತಿಂದು ತಿಂದು ತೂಗುಲಡ್ಯಾಕತ್ತು. ಚೆನ್ನಾಗೈತು. ಅದು ಬೆಕ್ಕ ಏನಾಯ್ತು ಅಂತಂದ್ರೆ ಕಾಲ ಓಡಾಡಕತ್ತು. ಬೆಕ್ಕ ಕಾಲ ಓಡಾಡಕತ್ತು. ಅವಾಗ ಆ ಮನೆ ಹೆಣ್ಮಗಳು ಏನು ಮಾಡಿದಳು, ಅವನ ಹೆಂಡತಿ ಇದು ಎಟ್ಟರ ಕಾಡ್ತದ ಇದು ಅಂತ ತಿಳ್ಕೊಂಡು ಒಂದು ಕೋಲು ತಗೊಂಡಳು, ಒಂದು ಬಡಿಗೆ ತಗೊಂಡಳು. ಬೆಕ್ಕಿಗೆ ಸಾಕು ಅಂತ ಹೇಳಿ ಇದು ಕಾಲ ಓಡುತ್ತೆ ಹುಷಾ ಅಂದಳು, ಏನು ಅಂದಳು. ಆದರೂ ಅದು ಕೊಬ್ಬಿತ್ತು. ಸಾಕಿದ ಬೆಕ್ಕ ಅದನ್ನು ಏನು ಮಾಡಿದಳು, ಒಂದು ಕಟ್ಟಿಗೆ ತಗೊಂಡಳು, ಬಿಟ್ಟು ಏಟಳು. ಒಂದು ಏಟು ಬಿಟ್ಟು ಕೂಡಲೇ ಬೆಕ್ಕ ಸತ್ಬಿಡು. ಅದನ್ನು ಹೊಡೆದಿದ್ದು ಯಾರು ನೋಡಿದ್ರು ಅಂದ್ರೆ ಇವ ನೋಡ್ದ. ಓಹೋ, ಬೆಕ್ಕ ದೇವರಲ್ಲ, ನನ್ನ ಹೆಂಡತಿ ದೇವರು ಅಂತ ತಿಳ್ಕೊಂಡವ. ನನ್ನ ಹೆಂಡತಿ ದೇವರು ಅಂತ ತಿಳ್ಕೊಂಡು ಅವಾಗ ಅವ ಏನು ಮಾಡ್ದ, ಇವೆಲ್ಲ ಪೂಜೆ ಪುನಸ್ಕಾರ ಮಾಡ್ತಿದ್ರಲ್ಲ, ಯಾರಿಗೆ ಮಾಡಾಕತ್ತ? ಕುರ್ಚಿ ಮ್ಯಾಗ ಕುಂಡ್ರಿಸಿ ಹೆಂಡತಿ ಪಾದ ಪೂಜೆ ಮಾಡಾಕತ್ತವ. ಹೆಂಡತಿ ಪಾದ ಪೂಜೆ ಮಾಡೋ ಮುಂದೆ ಹೆಂಡತಿ ಅಂದಳು, ತನಗೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಕೇಳಾಕ ಶುರು ಮಾಡಿದಳು. ಬಳೆ ಮಾಡಿಸು, ಮುಗನಂದು ಮಾಡಿಸು, ಕಿವೆಂದು ಮಾಡಿಸು, ಕೊಳ್ಳಂದು ಮಾಡಿಸು, ಎಲ್ಲ ಚೊಲೋ ಸೀರಿ ಏನು ಹಿಂಗೆಲ್ಲ ಕೇಳೋದ್ರಿಂದ ದೇವರು ಕೇಳ್ತದಂತ ತಿಳ್ಕೊಂಡು ಅವ ಎಲ್ಲವನ್ನ ತಂದು ಕೊಡಾಕತ್ತ. ಆಕೆ ಹಾಗೆ ಕೇಳಾಕತ್ತಳು. ಒಂದಿನ ಸಿಟ್ಟು ಬಂದು ಏನು ಮಾಡ್ದ, ಯಾರಿಗೆ ಕೊಟ್ಟ? ಹೆಂಡತಿ ದೇವರಿಗೆ ಏಟು ಕೊಟ್ಟ. ಹೆಂಡತಿ ದೇವರಿಗೆ ಯಾವಾಗ ಏಟು ಕೊಟ್ಟ ಅವಾಗ ಅವ ತಿಳಿದ, ಹೆಂಡತಿಗೆ ನಾನು ಹೊಡಿತೀನಿ ಅಂತಂದಾಗ ಹೆಂಡತಿ ದೇವರಲ್ಲ, ನಾನೇ ದೇವರು ಅಂತ ತಿಳ್ಕೊಂಡ. ಈ ಹೇಳುವ ತಾತ್ಪರ್ಯ ಏನು ಅಂತಂದ್ರೆ, ಭಗವಂತನನ್ನು ಬಿಟ್ಟು ನಾವಿಲ್ಲ. ಜೀವ ಪರಮಾತ್ಮ ಎರಡು ಒಂದಕ್ಕೊಂದು ಅನನ್ಯವಾಗಿರುವಂಥ ಸಂಬಂಧ. ಅಂಥ ಸಂಬಂಧವನ್ನು ಈ ಶರೀರಕ್ಕೆ ನಮಗೆ ಕೊಟ್ಟಾನ ಭಗವಂತ. ಈ ಶರೀರ ಕೊಟ್ಟಾನಂತಂದ್ರೆ ಇದನ್ನು ಹಾಳು ಮಾಡಬಾರ್ದು.
ಇದನ್ನು ಹಾಳು ಮಾಡಬಾರದು. ಬಹಳ ಅಮೂಲ್ಯವಾಗಿರುವಂಥ ಈ ಶರೀರಕ್ಕೆ ಏನೇನೋ ಹಾಕಿ ಶರೀರವನ್ನು ಕೆಡಿಸ್ಕೋಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ನೆನಪು ಮಾಡುತ್ತಾ, ನಾನು ಯಾಕೆ ಬಂದೀನಿ, ಇಷ್ಟೆಲ್ಲ ನನ್ನ ದೊಡ್ಡ ತೇರ ಮುಖಾಂತರವಾಗಿ ಎಲ್ಲ ಪೂಜ್ಯರನ್ನ ಬರಮಾಡಿಕೊಂಡು ಹಳ್ಳಿಗೆ ನಾವು ತಿರುಗಾಕತ್ತಿದ್ದೆವು. ಯಾವ ಉದ್ದೇಶ ಅಂತಂದ್ರೆ ಅಜ್ಜರ ಪುಣ್ಯತಿಥಿಯಾಗಿ 61 ವರ್ಷ ಲಿಂಗೈಕ್ಯರಾಗಿ ಅವರು, ನಮಗೆ 60 ವರ್ಷ, ಅವ್ರದ್ದು 60, ನಮ್ಮದು 60. ಹೀಗಿರೋಣದ್ರಿಂದ 5,000 ಮುತ್ತೈದರದ್ದು ಉಡಿ ತುಂಬುವುದು ಮತ್ತು 35 ವರ್ಷ ಕೆಡಿಗೆ ಮಟ್ಟಕ್ಕಾಗಿ ಅದರದ್ದು ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಊರ ಹಿರಿಯರು ಅಲ್ಲಿ ನಿರ್ಧಾರ ಮಾಡ್ಯಾರ, ಪೂಜ್ಯರು ನಿರ್ಧಾರ ಮಾಡ್ಯಾರ. ಅದನ್ನು ಹಾಗೇ ಮಾಡಬಾರ್ದು. ನಾನೊಂದು ಎಲ್ಲ ಭಕ್ತರ ಮನೆಗೂ ಊರಿಗೂ ಹೋಗಿ ಅವರ ಕಷ್ಟ ದುಃಖ ದಾರಿದ್ರ್ಯ ನಮ್ಮ ಕೈಲಿ ಆದಷ್ಟು ಪ್ರಯತ್ನ ಮಾಡಿ ಈ ಕಾರ್ಯಕ್ರಮ ಮಾಡ್ಕೋಬೇಕು ಅಂತ ವಿಚಾರ ಮಾಡಿ ನಾನು ಜೋಳಿಗೆ ಹಿಡ್ಕೊಂಡು ಬಂದೀನಿ. ನನ್ನ ಜೋಳಿಗೆ ಹಿಡ್ಕೊಂಡು ಊರೂರ 21 ಊರನ್ನು ಆಯ್ಕೆ ಮಾಡ್ಕೊಂಡಿದ್ದೆವು. ನಮ್ಮ ಜೋಳಿಗೆ ನಿಮ್ಮ ಊರಿಗೆ ಬಂದದ, ಬೋರುಟಿಗೆ. ಈ ಬೋರುಟಿಗೆಯು ನಮಗೂ ಅತ್ಯಂತ ಸಂಬಂಧ. ಸಾಧಾರಣ ಗುರುಗಳ ಲಿಂಗೈಕ್ಯರಾದ ಮೇಲೆ ಪುಣ್ಯತಿಥಿಯ ಅಂಗವಾಗಿ ಇಲ್ಲೆಲ್ಲ ನಮ್ಮ ನಿಂಬೆಣ್ಣ ಸಾವ್ಕಾರು, ಬಾಪುರಾಯ ಗೌಡ್ರು, ನಮ್ಮ ಬಸವಂತರಾಯ ಗೌಡ್ರು, ನಮ್ಮ ಬಾಬು ಗೌಡ್ರು, ಇನ್ನೂ ಬಹಳಷ್ಟು ಜನ ಅವ್ರಿವ್ರಂತಲ್ಲ, ಇಡೀ ಊರನ ಬೋರುಟಿ ಮಂದಿ ಭಜನೆ ಮಾಡಕ್ಕೆ ಕೂತ್ರ ಆ ಗುಡಿ ಸಾಲ್ತಿದ್ದಿಲ್ರಿ. ಕುತ್ಕೊಂಡು ಸಾಲಕ್ಕೆ ಕೂತ್ರ 40-45 ಮಂದಿ ಬೇಡ 50 ಮಂದಿ ಕುತ್ಕೊಂಡು ಭಜನೆ ಮಾಡಕತ್ರು ಅಂದ್ರೆ ಏನು ಆ ಪರಮಾತ್ಮ ಸಾಕ್ಷಾತ್ ಶಿವನಿಗೆ ಇಲ್ಲಿ ಬಂದು ಬೋರುಟಿ ಒಳಗೆ ಕೂತು ಭಜನೆ ಕೇಳುತ್ತಿದ್ದ. ಎಂಥ ಭಜನೆ ಅದು! ಕೂತ್ಕೊಂಡು ನಮ್ಮ ಶಿವಣ್ಣ ಸುತ್ತಾರ, ನಮ್ಮ ಬಾಬು ಮುಜಾವರ ಎಂಥ ಹಾಡವ್ರವರು. ಏನು ಅವ್ರ ಕಂಠೇನು, ಹೇಳುವ ಭಕ್ತಿ ಏನು, ಹಾಡುವ ವೈಖರಿ ಏನು. ನಾನು ಭಜನೆ ಕೇಳಲಾರ್ದವ ಬೋರುಟಿ ಭಜನೆ ಬತ್ತಂದ್ರೆ ಕೂತ್ಕೊಂಡು ಕೇಳುತ್ತಿದ್ದೆ. ಯಾಕೆ? ಆನಂದ ಕೊಡ್ತಿತ್ತು, ಸಮಾಧಾನ ಕೊಡ್ತಿತ್ತು, ಶಾಂತಿ ಕೊಡ್ತಿತ್ತು. ಆ ಭಜನೆ ಇವತ್ತು ಮರ್ತು ಹೋಗ್ಯದ. ಯಾಕೆ? ಯಾರಿಗೆ ಟೈಮ್ ಇಲ್ಲ, ಯಾರಿಗೆ ಸಮಾಧಾನ ಇಲ್ಲ. ಇನ್ನು ಗಳಿಸ್ಬೇಕಂತೇವು. ಹಣವು ಗಳಿಸಿದೆ ಬಂಡಿಗೆ ಬಂಡಿ, ಹಣವು ಗಳಿಸಿದೆ ಬಂಡಿಗೆ ಬಂಡಿ, ನೀ ಉಣ್ಣಲಿಲ್ಲ ಮೆಣಸಿನ ಹಿಂಡಿ, ನಿನಗೊಯ್ದಿಟ್ಟು ಬರ್ತಾರೋ ನಿನಗೂ ಹೊಲಿಸಾರ 3 ಗೇಣಿನ ಜೋಳಿಗೆ, ನಿನಗಿಟ್ಟು ಬಂದು ಉಣ್ತಾರೋ ಊರೆಲ್ಲ ಹೋಳಿಗೆ. ಏನಪ್ಪ ಹೇಳ್ರಿ ನೋಡೋಣ. ಅದು ನಂದು, ಇದು ನಂದು, ನಂದು 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 ಅಂತ ಬಡದಾಡ್ತದೆ. ಯಾವಾಗ ಪಟಕ್ಕನೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯರ್ದಾಗ ಖಲಾಸ್ ಹೀಗಾಗ್ತದೆ. ಅದಕ್ಕೆ ನಾನು ಹಳ್ಳಿಗೆ ಯಾಕೆ ಹೋಗಾಕತ್ತೀನಿ ಅಂತಂದ್ರೆ ನಂದೊಂದು ಆಸೆ ಅದ. ನಾನು ಜೋಳಿಗೆ ತಗೊಂಡು ಹೊಂಟೀನಿ. ನನ್ನ ಜೋಳಿಗೆ ಎದಕ್ಕೆ ಬಂದದ ನಿಮ್ಮೂರಿಗೆ ಅಂತ ಕೇಳಿದ್ರೆ ರೊಕ್ಕ ಬೇಡಕ್ಕೆ ಬಂದಿಲ್ಲ, ಆಸ್ತಿ ಬೇಡಕ್ಕೆ ಬಂದಿಲ್ಲ, ದವಸ ಧಾನ್ಯ ಬೇಡಕ್ಕೆ ಬಂದಿಲ್ಲ, ಯಾವ ಥರದ್ದು ನಿಮ್ಮ ಹತ್ರ ನಾನು ಶೋಷಣೆ ಮಾಡೋಕ್ಕೆ ಬಂದಿಲ್ಲ. ಆದರೂ ನಾನು ಜೋಳಿಗೆ ಹಿಡ್ಕೊಂಡು ಬಂದೀನಿ. ನೀವು ನೀಡಬೇಕು, ನಾನು ಜೋಳಿಗೆ ತುಂಬಿಕೊಂಡು ಹೋಗಬೇಕು. ನನ್ನ ಜೋಳಿಗೆ ನಿಮ್ಮ ಮುಂದೆ, ನಿಮ್ಮ ಊರಿನ ಮುಂದೆ ಯಾಕೆ ಬಂದದ ಅಂತ ಕೇಳಿದ್ರೆ, ಯಾರು ಕುಡಿತೀರಿ, ಯಾರು ಶೆರೆ ಕುಡಿತೀರಿ, ಯಾರು ಮಟಕ ಆಡ್ತೀರಿ, ಯಾರು ಪಾನಪರಾಗ ತಿಂತೀರಿ ಅಥವಾ ಗುಟ್ಕಾ ತಿಂತೀರಿ, ಯಾರು ಇಸ್ಪೇಟ್ ಆಡ್ತೀರಿ, ಯಾರು ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತೀರಿ, ಅಂಥವರು ನನ್ನ ಜೋಳಿಗೆಗೆ ಹಾಗೆ ನೀವು ಮುಕ್ತರಾಗರಿ ಅನ್ನುವಂಥ
ಮಾತಿಗಾಗಿ ನಾನು ಜೋಳಿಗೆ ಹಿಡ್ಕೊಂಡು ಬಂದೆ. ಯಾಕಂದ್ರೆ ಇದು ನಿಮ್ಮ ಚಟ ಬಿಡಿಸಲಿಕ್ಕೆ ರೊಕ್ಕ ಕೊಟ್ಟರೆ ಬಿಡಂಗಿಲ್ಲ, ನೀವು ಆಸ್ತಿ ಕೊಟ್ಟರು ಬಿಡಲ್ಲ, ಬೇಡ ಇನ್ನೊಂದು ಹೆಣ್ಣು ಕೊಟ್ಟರು ಬಿಡಂಗಿಲ್ಲ, ಮಣ್ಣು ಕೊಟ್ಟರು ಬಿಡಂಗಿಲ್ಲ. ಇದು ಏನಾದರೂ ಈ ಚಟ ಬಿಡಬೇಕು ಅಂದ್ರೆ ಸಂಕಲ್ಪ ಮಾಡಬೇಕು, ಮನುಷ್ಯನ ಮೇಲೆ ಪರಿಣಾಮ ಆಗಬೇಕು. ನಾನು ಇಲ್ಲಿವರೆಗೆ ಕುಡ್ದಿನಲ್ಲಪ್ಪ, ಇನ್ನು ಕುಡಿಬಾರ್ದು. ಸುಮ್ಮನೆ ವಿಚಾರ ಮಾಡೋಣ. ಒಂದು ದಿವಸಕ್ಕೆ ಅತೀ ಅತೀ ಕಡಿಮೆ ಅಂತಂದರೂ ಕೂಡ 50ರಿಂದ 100 ರೂಪಾಯಿ ಕುಡಿತಾನೆ ಒಂದು ಮನುಷ್ಯ. ಹೌದ್ರಿ? 50ರಿಂದ 100 ರೂಪಾಯಿ. ನಾವು 100 ರೂಪಾಯಿ ಹಿಡಿದೇವು ಅಂತಂದ್ರೆ ತಿಂಗಳಿಗೆ 3,000 ರೂಪಾಯಿ. ತಿಂಗಳಿಗೆ 3,000. ಹೌದ್ರಿ? 3 ಹತ್ಲೆ 30, 30,000. 36,000 ರೂಪಾಯಿ. ಸುಮ್ಮನೆ ನಾವು 36,000 ರೂಪಾಯಿ ನೀವೇನು ಮಾಡ್ತೀರಿ? ಏನು ಎಣ್ಣೆ ತಂದ್ರೆ, ಬೆಣ್ಣೆ ತಂದ್ರೆ, ಮಕ್ಕಳಿಗೆ ಬಟ್ಟೆ ತಂದ್ರೆ, ಮನೆ ಸಂಸಾರಕ್ಕೆ ಹಾಕಿದ್ರೆ, ಎದಕ್ಕೆ ಹಾಕಿದ್ರಪ್ಪ? 36,000 ರೂಪಾಯಿ ಏನು ಮಾಡಿದ್ರಿ ನೀವು? ಕುಡಿದ್ರಿ, ಹುಚ್ಚು ಒಯ್ದ್ರಿ, ಗಟ್ರದಾಗ ಬಿದ್ರಿ, ರೋಡ್ ಮ್ಯಾಗ ಬಿದ್ರಿ, ಮಂದಿ ಕೈಲೆ ಮೆಟ್ಲೆ ಹೊಡೆಸ್ಕೊಂಡ್ರಿ. ಹೌದಲ್ರಿ? ಇಲ್ಲದ ಸಲ್ಲದ ಮಾತುಗಳು ತಲೆ ಮ್ಯಾಗ ತಗೊಂಡ್ರಿ. ಆಮ್ಯಾಗ ಮನೆಗೆ ಬಂದ ಮ್ಯಾಗ ಅವ್ವಗಳದು ಏನ್ರಪ್ಪ, ಯಾಕ್ರಪ್ಪ ಇದನ್ನ ಮಾಡೋದು? ಅದಕ್ಕೆ ಸಂಕಲ್ಪ ಮಾಡ್ರಿ, ಸಂಕಲ್ಪ ಮಾಡ್ರಿ. ಇಪ್ಪ ಪರಮಾತ್ಮ, ನಾವು ಇಲ್ಲಿ ತನ ಮಾಡಿದೆವು, ಬ್ಯಾಡೋ ಶಿವ, ನಿನ್ನ ಆಶೀರ್ವಾದ ಇರಲಿ ಅಂತ ಮಾಡ್ರಿ. ನಿಮ್ಮ ಜೀವನ ಪಾವನವಾಗ್ತದೆ, ನಿಮ್ಮ ಭವಿಷ್ಯ ಉದ್ಧಾರ ಆಗ್ತದೆ, ನಿಮ್ಮ ಕಷ್ಟ ದೂರ ಆಗ್ತದೆ, ನಿಮ್ಮ ದುಃಖ ದೂರ ಆಗ್ತದೆ, ನಿಮ್ಮ ದಾರಿದ್ರ್ಯ ಓಡಿ ಹೋಗ್ತದೆ. ದಯವಿಟ್ಟು ಅಂಥ ಮಾದಕ ವಸ್ತುಗಳನ್ನು ತಿನ್ನೋರು ದೂರ ಸರಿಬೇಕು. ಇದು ಹಾಕುದೇ ಹಾಕಬೇಕು, ಇದಕ್ಕೆ, ಈ ಶರೀರಕ್ಕೆ ಇದಕ್ಕೆ ಹಾಕುದೇ ಹಾಕಬೇಕು. ಬೇಡ, ಊಟ ಮಾಡೋ ಮುಂದೆ ಸಣ್ಣ ಕೂದಲು ಎಳಿ ಬಾಯಾಗ ಬತ್ತು ಅಂದ್ರೆ ಊಟ ನಿಲ್ಲಿಸಿ ಮೊದಲ ಕೂದಲು ಎಳಿ ಹೊರಗೆ ತೆಗಿತೀರಿ. ಹೌದಾ? ಇಂತಿಂತ ದೊಡ್ಡ ದೊಡ್ಡ ತುತ್ತು ಮಾಡಿ ಊಟ ಮಾಡ್ತೀರಿ. ದೊಡ್ಡ ದೊಡ್ಡ ತುತ್ತು ಊಟ ಮಾಡಿದ್ರು ಕೂಡ ಅದು ಹೇಳ್ತದ ಒಳಗೆ ನಾಲಿಗೆ. ಸಣ್ಣ ಎಳಿ ಕೂದಲ ಒಳಗೆ ಹೋತಿತ್ತಂದ್ರೆ ಇದು ಪಚನಾಗಲ್ಲ, ಇದು ಅಪಾಯಕಾರಿ, ಹೊರಗೆ ತೆಗಿ ಅಂತ ಹೇಳತ್ತದ. ಅಷ್ಟು ಸೂಕ್ಷ್ಮ ಇದ್ದರೂ ಕೂಡ ಅದನ್ನು ಹೊರಗೆ ತೆಗೆದು ಊಟ ಮಾಡ್ತೀವಿ ಅಂತಂದಾಗ ಅಲ್ಕೋ ಹಾಲು ಕುಡಿತೀರಿ? ಅಲ್ಕೋ ಹಾಲು ಕುಡಿದು ಯಾವ ಕುಸ್ತಿ ಪೈಲ್ವಾನಾಗೇನೇನ್ರಿ? ಅದೇ ಬೇಡ, ಆದ್ರೂ ಕುಡ್ತದಿಂದ ನಿಮ್ಗೆ ಯಾರ ಸ್ಟೇಜ್ ಮ್ಯಾಗ ಕರೆದು ಶಾಲಾ ಸನ್ಮಾನ ಮಾಡ್ಯಾರೇನ್ರಿ? ಬೇಡ, ನಿಮಗೆ ಕುಡಿದು ಬಂದ ಮ್ಯಾಗ ನಿಮಗೆ ಎಲ್ಲರೇ ಅಗಲೇ ಮಾಡಿದ್ರಲ್ಲ ಗುರುಗಳನ್ನೆಲ್ಲ, ಹಾಗೇನಾರ ಮೆರವಣಿಗೆ ಮಾಡ್ಯಾರೇನ್ರಿ? ನಿಮ್ಗೆ ಏನು ಮಾಡ್ಯಾರ? ಅದರದಿಂದ ಒಳ್ಳೆಯದಲ್ರಿಪ್ಪ, ಒಳ್ಳೆಯದಲ್ಲ. ನೀವು ಸರಿಯಾಗಿದ್ರಿ ಅಂದ್ರೆ ನಮ್ಮ ಭಾರತ ದೇಶ ಸರಿಯಾಗಿರ್ತದೆ. ನೀವು ಚೆನ್ನಾಗಿದ್ರಿ ಅಂದ್ರೆ ನಮ್ಮ ದೇಶ ಚೆನ್ನಾಗಿರ್ತದೆ. ನೀವು ಚೆನ್ನಾಗಿದ್ರಿ ಅಂದ್ರೆ ನಮ್ಮ ಊರು ಚೆನ್ನಾಗಿರ್ತದೆ, ನಮ್ಮ ನಾಡು ಚೆನ್ನಾಗಿರ್ತದೆ, ನಮ್ಮ ಹೆಂಡ್ರ ಮಕ್ಕಳು ಚೆನ್ನಾಗಿರ್ತಾವ, ನಮ್ಮ ತಂದೆ ತಾಯಿ ಚೆನ್ನಾಗಿರ್ತಾವ, ನಮ್ಮ ಮಕ್ಕಳು ಚೆನ್ನಾಗಿರ್ತಾವ. ತಮ್ಮ, ಇಲ್ಲಿ ತನ ಮಾಡಿರಿ, ಅದನ್ನು ಬಿಡ್ರಿಪ್ಪ, ಅದನ್ನು ಬಿಡ್ರಿ. ಒಳ್ಳೇದಲ್ಲ, ಒಳ್ಳೇದಲ್ಲ ಅದು. ಅದನ್ನು ಬಿಡ್ರಿ. ನೋಡ್ರಿ, ಆರಾಮ್ ಇದ್ದು ನೋಡ್ರಿ. ಸುಮ್ಮನೆ ಬಂದಿದ್ದೇವು ನಾವು, ಭಗವಂತ ಕಳಿಸ್ಯಾನಂತ ಬಂದಿದ್ದೆವು. ಇಲ್ಲಿ ಏನಿರಬೇಕು ಅಂತಂದ್ರೆ ಬಂದ ಮೇಲೆ ಸುಖದಿಂದ ತಿಂದುಂಡು ಎಲ್ಲರೂ ಕೂಡ ಪ್ರೀತಿಯಿಂದ ಗೌರವದಿಂದ ಮಾತಾಡಿಕೊಂಡು ಸುಖ ದುಃಖವನ್ನು ಹಂಚಿಕೊಂಡು ನೀವು ಮುಕ್ತರಾಗ್ರಿ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ನೀವು ಅಂಥವರು ಅಲ್ಲೇ ಕೂತ್ಕೊಂಡು ಪ್ರತಿಜ್ಞೆ ಮಾಡ್ರಿ, ನಮ್ಮ ಜೋಳಿಗೆಗೆ ಮುಡುತ್ತದೆ, ನಮ್ಮ ಜೋಳಿಗೆಗೆ ಬಂದು ಮುಟ್ತದೆ. ಯಪ್ಪ, ನಾನು ಮಾಡಲ್ಲಪ್ಪ, ಇಲ್ಲಿವರೆಗೆ ಮಾಡೀನಿ, ಸಾಕು ಭಗವಂತ, ನಿನ್ನ ಪಾದಕ್ಕೆ ಅರ್ಪಣೆ ಮಾಡೀನಿ. ಭಗವಂತ, ನಿನ್ನ ಜೋಳಿಗೆಗೆ ನನ್ನ ಚಟ ಇವತ್ತಿನಿಂದ ಇದರೊಳಗೆ ಹಾಕಿನಿ, ಇನ್ನು ಸಾಯುವವರೆಗ
ಕೂಡ ನಾನು ಆ ಚಟಕ್ಕೆ ಬಲಿಯಾಗಲ್ಲ ಅಂತ ನೀವು ಪ್ರಯತ್ನ ಮಾಡಿ ಸಂಕಲ್ಪ ಮಾಡಿದ್ರೆ ಸಾಕು, ಇಲ್ಲಿ ನನ್ನ ಜೀವಿಗೆ ಬರ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ನಿಮ್ಮೂನು ಕೆಲವು ಅಜ್ಜಾರು ಹೇಳ್ದಂಗೆ ಕೆಲವು ನಿಮ್ಮೂನು ಚಟಗಳದಾವ, ನಿಮ್ಮೂನು ಅದಾವ, ಬರೀ ಅವರಿಗೆ ಹೇಳೋದಲ್ಲ, ನಿಮ್ಮೂನು ಅದಾವ. ಗಂಡಗೆ ಬೈಬ್ಯಾಡ್ರಿ, ಗಂಡೇ ದೇವರು. ಕುರುಡೆ ಇರಲಿ, ಕುಂಟೆ ಇರಲಿ, ಹುಚ್ಚೆ ಇರಲಿ, ಹುಳಿಕೆ ಇರಲಿ, ಏನೇ ಇದ್ದರೂ ನಿಮ್ಮ ಪಾಲಿಗೆ ಬಂದು ಒಮ್ಮ ತಾಳಿ ಕಟ್ಟಿಕೊಂಡ್ರಿ ಅಂದ್ರೆ ಅವನು ಕೂಡ ಸಂಸಾರ ಮಾಡಬೇಕು, ಸದ್ಗತಿ ಕಾಣಬೇಕು. ಬಡತನ ಶಾಶ್ವತ ಅಲ್ಲ, ಶ್ರೀಮಂತಿಕೆ ಶಾಶ್ವತ ಅಲ್ಲ, ಪ್ರೀತಿ ಶಾಶ್ವತ, ವಿಶ್ವಾಸ ಶಾಶ್ವತ. ಅಂತ ವಿಶ್ವಾಸವನ್ನು ಸಂಪಾದನೆ ಮಾಡ್ರಿ. ಚಾಡಿ ಹೇಳೋದು ಬಿಡ್ರಿ, ಜಗಳ ಹಚ್ಚೋದು ಬಿಡ್ರಿ, ಮನ್ಯಾಗ ಜಿದ್ದು ಸಾಧಿಸೋದು ಬಿಡ್ರಿ, ಗೌರವದಿಂದ ನಡ್ಕೊಳ್ರಿ. ಲಕ್ಷ್ಮಿ ಅಲ್ಲಿ ಇಲ್ಲಿ ಎಲ್ಲಿ ಇಲ್ಲ, ನೀವೇ ಲಕ್ಷ್ಮಿ, ನೀವೇ ಪಾರ್ವತಿ, ನೀವೇ ಆದಿಶಕ್ತಿ. ನಿಮ್ಮಲ್ಲಿ ಅಂತ ಸದ್ಬುದ್ಧಿ ಬರಲಿ. ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡುವಂಥ ಪರಮಾತ್ಮ ಭಾಳ ದೊಡ್ಡವಾದಾನ, ಭಾಳ ದೊಡ್ಡವಾದಾನ, ಎಲ್ಲರನ್ನ ಕೈತನ. ಅದಕ್ಕೆ ತಾವೆಲ್ಲ ಸುಖವಾಗಿರ್ರಿ ಅನ್ನುವಂಥ ಮಾತನ್ನು ಈ ಬೋರುಟಿಯ ಸದ್ಭಕ್ತರಿಗೂ ತಿಳಿಸಿ, ನಮ್ಮ ಚಟಗಳು ಅಲ್ಲೇ ಕೂತ್ಕೊಂಡು ಸಂಕಲ್ಪ ಮಾಡಿಬಿಟ್ರೆ ಸಾಕು. ಅಪ್ಪವ್ರ ಪಾದಕ್ಕೆ ಹಾಕಿನಿ ಅಂತ ನೀವು ಒಂಟೆ ಶಬ್ದ ಅಂದ್ರೂ ನಮಗೆ ಬಂದು ಮುಡ್ತದೆ. ಇದಕ್ಕೆ ಮತ್ತೆ ಏನಾರು ಉಪ್ಪು ಖಾರ ಹಚ್ಚೋದು ಬೇಡ. ತಿಳಿತ್ರೆ ಯಪ್ಪ, ನಮ್ಮ ದುಃಖ, ದಾರಿದ್ರ್ಯ, ಕಷ್ಟ, ಕಾರ್ಪಣ್ಯ, ನೋವು, ಸಂಕಟ ಎಲ್ಲವೂ ಕೂಡ ಅದು ನಿನ್ನ ಜೋಳಿಗೆಗೆ ಹೋಗಲಿ, ನಾವು ನಿತ್ಯ ಮುಕ್ತರಾಗ್ತೇವು ಅಂಥೇಳಿ ಅಂದ್ರೆ ಸಾಕು, ನಮ್ಮ ಜೋಳಿಗೆಗೆ ಬಂದು ಮುಟ್ತದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿ, ಬಹಳ ಸುಂದರ ಅಜ್ಜಾರು, ಬಹಳ ತೃಪ್ತಿ ಪಟ್ಟರು, ಎಲ್ಲ ಅಜ್ಜಾರು ಬಹಳ ಪಟ್ಟರು. ಆ ಊರಲ್ಲಿ ಕೂಡ ಅತ್ಯಂತ ವೈಭವದಿಂದ ಊರೊಳಗೆ ಪಾದಯಾತ್ರ ಮಾಡಿಸಿ ಜ್ಯೋತಿಯ ಬರಮಾಡಿಕೊಂಡ್ರು. ಇಲ್ಲಿಯೂ ಕೂಡ ತಾವೆಲ್ಲ ಬಹಳ ಸುಂದರವಾಗಿ ಕುಂಭ, ಆರತಿ ಮತ್ತು ಭಜಂತ್ರಿ, ಬಾಡಿ, ಡೊಳ್ಳ ಇವೆಲ್ಲವನ್ನ ನೀವೆಲ್ಲ ಮಾಡಿಕೊಂಡು ಬಹಳ ಪ್ರೀತಿಯಿಂದ ಗೌರವದಿಂದ ಜ್ಯೋತಿಯನ್ನು, ಜಂಗಮರನ್ನ, ಶಿವಯೋಗಿಗಳನ್ನು ನೀವೆಲ್ಲ ಬರಮಾಡಿಕೊಂಡ್ರಲ್ಲ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಈ ಊರಿಗೆ ಸುಖ ಸಿಗಲಿ. ಈ ಊರೊಳಗೆ ಇರ್ತಕ್ಕಂಥ ಹಿರಿಯರು, ನಮ್ಮ ಬಾಪರಾಯ ಗೌಡರಾಗಲಿ, ನಿಂಬೆಣ್ಣ ಸಾವ್ಕಾರಾಗಲಿ, ನಮ್ಮ ಡೆಪ್ಯೂಟಿ ಸರ್ಪಂಚರಾಗಲಿ, ನಮ್ಮ ಗೌಡರಾಗಲಿ, ನಮ್ಮ ಸರ್ಪಂಚರಾಗಲಿ, ಇನ್ನೂ ಕೆಲವರೆಲ್ಲ ಹಿರಿಯರದರ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅವರ ಮಾರ್ಗದರ್ಶನ ಈ ಊರಿಗೆ ಸದಾಕಾಲ ಇರಲಿ. ಮತ್ತು ಈ ಊರೊಳಗೆ ಭಕ್ತಿ ಚಿಮ್ಮಲಿ, ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚಾಗಲಿ. ನನಗೆ ಎಷ್ಟು ಸಂತೋಷ ಆಗ್ಯದ ಅಂತಂದ್ರೆ, ನೀವೆಲ್ಲ ಒಬ್ರಿಗೊಬ್ಬರು ಪ್ರೀತಿಯಿಂದ ಈ ಊರಾಗಿದ್ದಿದ್ದು ನೋಡಿ ನನಗೆ ಭಾಳಷ್ಟು ಹಂಡೆ ಹಾಲು ಕುಡಿದಷ್ಟು ತೃಪ್ತಿಯಾಗಿದೆ. ಇನ್ನು ಈ ಊರು ಹಿಂಗೆ ಇರಬೇಕು, ಪ್ರೀತಿಯಿಂದಿರಬೇಕು, ಕಾಳಜಿಯಿಂದಿರಬೇಕು. ಯಾಕಂದ್ರೆ ನೀವೆಲ್ಲ ಪ್ರೀತಿ ಕಾಳಜಿಯಿಂದ ಇದ್ರಿ ಅಂದರೆ ನಮಗೂ ಕೂಡ ನಂದು ಒಂದು ಸ್ವಾರ್ಥದ. ಯಾಕಂದ್ರೆ ನಿಮ್ಮನ್ನು ನೋಡ್ದಂದ್ರೆ ಏನೋ ಗೊತ್ತಿಲ್ಲ ನನಗೆ, ನಮ್ಮ ಬೋರುಟಿ ಜನ ನೋಡಿದ್ರೆ ಅಂದ್ರೆ ಒಂದು ಥರದ ಆನಂದ. ಹೆಂಗೆ ತಾಯಿ ಮಗುವಿಗೆ ನೋಡಿದಾಗ ಹೆಂಗೆ ಆನಂದ ಆಗ್ತದೋ ಹಂಗೆ ನನಗೂ ಕೂಡ ಈ ಊರ ಮೇಲೆ ಅಷ್ಟು ಪ್ರೇಮದ. ಅದಕ್ಕೆ ನೀವೆಲ್ಲ ಸುಖದಿಂದಿರ್ರಿ ಅನ್ನುವಂಥ ಮಾತನ್ನು ಹೇಳಿ ನನ್ನೆರಡು ಮಾತನ್ನು ಶ್ರೀ ಗುರು